ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯಕ್ಕೆ ಕಾಯ್ತಿರ್ತೀರಿ ನನಗೆ. ಬನ್ನಿ, ಈ ವಾರದ ಭವಿಷ್ಯಕ್ಕೂ ಮೊದಲು ಈ ವಾರ ಗ್ರಹಗಳ ಸ್ಥಿತಿ ಗತಿ ಹೇಗಿದೆ ಅನ್ನತಕ್ಕಂಥದ್ದು ನೋಡೋಣ. 26ನೇ ತಾರೀಕು ಜನವರಿ 2025 ಭಾನುವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ, ಮೂಲಾ ನಕ್ಷತ್ರ, ವ್ಯಾಘಟ ಯೋಗ, ತೈತುಲ ಕರ್ಣ. ಹಾಗೆಯೇ ನಮ್ಮ ಭಾರತದ ರಿಪಬ್ಲಿಕ್ ಡೇ, ಪ್ರಜಾಪ್ರಭುತ್ವ ದಿನ. ನಿಜ ಹೇಳಬೇಕು ಅಂದರೆ ಒಂದು ರೀತಿ ಎಲ್ಲ ಸಂಸ್ಥಾನಗಳಾಗಿ ನಿಂತುಬಿಟ್ಟಿದ್ವು. ನೂರಾರು ಸಂಸ್ಥಾನಗಳು, ಸಾವಿರಾರು ಸಂಸ್ಥಾನಗಳು. ಅದನ್ನೆಲ್ಲ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ 1947 ಬಂದರೂ ಕೂಡ ಕೆಲವರು ಒಪ್ಪಿರಲಿಲ್ಲ. ನಮಗೆ ನಮ್ಮ ಸ್ಟೇಟು, ನಮ್ಮದೇ ಒಂದು ದೇಶ, ಹೈದರಾಬಾದ್ ನಿಜಾಮರು ನಮ್ಮದು, ಜಮ್ಮು ಕಾಶ್ಮೀರ್ ನಮ್ಮದು, ಒಬ್ಬೊಬ್ಬರು ಒಂದೊಂದು ಕಡೆ. ಆ ಒಗ್ಗಟ್ಟಿನ ಬಲವನ್ನು ನಿಂತು ನಮ್ಮ ನಾಯಕರುಗಳು, ಅದರಲ್ಲಿ ಅಗ್ರಪಂಕ್ತಿಯಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಗರ್ವ ಪಡಬೇಕು ಮಕ್ಕಳು, ಇಂಥ ಒಂದು ನಾಯಕರುಗಳು ನಮ್ಮ ಜೊತೆಲಿದ್ರು. ಈಗ ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಮನೆಯಲ್ಲೇ ನನ್ನ ತಮ್ಮಂದೇ ಒಂದು ನಿಯಮ, ನಮ್ಮ ಅಣ್ಣಂದೇ ಒಂದು ನಿಯಮ, ನಂದೇ ಒಂದು ನಿಯಮ, ಅಕ್ಕಂದ್ರದ್ದು ಒಂದು ನಿಯಮ, ಮಕ್ಕಳದೊಂದು ನಿಯಮ, ಅಮ್ಮಂದೊಂದು ನಿಯಮ, ದೊಡ್ಡಪ್ಪಂದೊಂದು. ಒಬ್ಬೊಬ್ರು ಒಂದೊಂದು ರೂಲ್ ಮಾಡಿದ್ರೆ ಬೆಳಿಗ್ಗೆ ಬರೀ ತಿಂಡಿ ವಿಚಾರದಲ್ಲಿ ತಗೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದು ತಿಂಡಿ ಮಾಡ್ಲಿಕ್ಕಾಗುತ್ತೆ. ಏನೋ ಒಂದು ಶುಭ ಕಾರ್ಯ ಮಾಡ್ತೇವೆ, ಇಲ್ಲ ಇದೇ ಮಾಡಬೇಕು. ಇನ್ನೊಬ್ರು ಹೇಳ್ತಾರೆ ಇಲ್ಲ ಹಿಂಗೆ ಮಾಡೋಣ, ಇಲ್ಲ ಹೀಗೆ ಮಾಡೋಣ. ಮನೆಯೊಂದು 3 ಬಾಗಿಲಾಗಲ್ಲ, 1000 ಬಾಗಿಲಾಗುತ್ತೆ. ಅದರಲ್ಲೂ ನಮ್ಮ ಭರತ ಖಂಡ ಒಂದು ರೀತಿ ಖಂಡವೇ. ಇದು ಏಷ್ಯಾ ಖಂಡ ಅಂತ ಹೇಳ್ತೀವಲ್ಲ, ಭರತ ಖಂಡವೇ ನಮ್ಮದು. ಒಂದೊಂದು ರಾಜ್ಯಕ್ಕೂ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ಸಂಪ್ರದಾಯಗಳಿದ್ದಾವೆ, ಸಂಸ್ಕೃತಿ ಇದೆ, ಭಾಷೆ ಇದೆ, ಭಾವನೆಗಳಿದೆ, ತುಂಬ ವ್ಯತ್ಯಾಸಗಳಿದ್ದಾವೆ. ಸೊ ಅದೆಲ್ಲವನ್ನ ಒಗ್ಗೂಡಿಸಿ ಒಂದು ದೇಶವಾಗಿ ನಿಲ್ಲಿಸೋದು ಸಾಮಾನ್ಯದ ಮಾತ. ಸಾಮಾನ್ಯರ ಕೈಯಿಂದ ಸಾಧ್ಯವಿಲ್ಲ ಮಕ್ಕಳೇ. ಇದೆಲ್ಲ ಸರ್ದಾರರಿಂದ ಮಾತ್ರವೇ ಸಾಧ್ಯ ಆಯಿತು. ಹೌದು, ಅದಕ್ಕೊಬ್ಬ ಬೇಕು, ಒಬ್ಬ ಗಟ್ಟಿತನ ಇರೋ ಒಬ್ಬ ನಾಯಕ ಬೇಕು. ಅಂಥದ್ದೆಲ್ಲ ದೃಢ ನಿರ್ಧಾರ ತಗೊಳ್ಳೋಕ್ಕೆ ಅಂಥದ್ದು ತಗೊಂಡು ಒನ್ ಯೂನಿಯನ್, ಒಂದು ದೇಶ ಅನ್ನೋ ಒಂದು ಸ್ಲೋಗನ್ ತಗೊಂಡು ಬರಲಿಕ್ಕೆ ಅಷ್ಟು ವರ್ಷ ಬೇಕಾಯಿತು. ಜನವರಿ 26 ನಾವೆಲ್ಲರೂ ನೆನಪಿಟ್ಟುಕೊಳ್ಳಿ, ನಿಜವಾದ ಆ ಒಂದು ಶಕ್ತಿ, ಒಗ್ಗೂಡುವಿಕೆಯ ಶಕ್ತಿ. ಎಲ್ಲ ರಾಜ್ಯಗಳು ಸೇರಿ ಅದಕ್ಕೊಂದು ಪಾಲಿಸಿ, ಪ್ರೊಸೀಜರು, ಕಾನೂನುಗಳು, ನಿಯಮಗಳು ಎಲ್ಲ ತಗೊಂಡು ಬಂದು ಅದನ್ನೊಂದು ಒಕ್ಕೂಟ ವ್ಯವಸ್ಥೆ ಮಾಡಿದಂಥ ಅದ್ಭುತವಾದ ದಿನ. ತುಂಬ ಜನ ಇವತ್ತಿನ ಜನ್ರೇಷನ್ಗೆ ರಿಪಬ್ಲಿಕ್ ಡೇ ಅಂದರೆ ರಜಾ ದಿನ ಅನ್ನೋ ಒಂದು ಭಾವ. ಸುತ್ತೋಣ, ಇನ್ನೊಂದು ಅದೃಷ್ಟಕ್ಕೆ ಭಾನುವಾರ ಬಿದ್ದಿದೆ. ಸೋಮವಾರ ಏನಾದರೂ ಆಗಿದ್ದಿದ್ರೆ ಫ್ಲೈಯೇ, ಶುಕ್ರವಾರ ಸಂಜೆಯೇ ಟ್ರಿಪ್ಪು, ಶನಿವಾರ ರಜಾ, ಭಾನುವಾರ ರಜಾ, ಸೋಮವಾರ ರಜಾ, ತಗೋ ಮಂಗಳವಾರ ಬರೋಣ, ಒನ್ಲಿ ಪಾರ್ಟೀಸ್. ಎಲ್ಲೆಲ್ಲೆಲ್ಲ ನೇಚರ್ ಇದೆಯೋ ನುಗ್ಗು ಬಿಡೋದು, ಗುಡ್ಡಗಳಿದೆಯೋ ನುಗ್ಗು ಬಿಡೋದು, ಸುತ್ತಾಡೋದು. ಈ ರೀತಿ ನಮ್ಮ ದೇಶದ ಕಟ್ಟುವುದರ ಹಿಂದೆ ನಮ್ಮ ನಾಯಕರುಗಳ ಬಲಿದಾನ, ತ್ಯಾಗ ನಮಗೆ ನೆನಪೇ ಇಲ್ಲ. ನಮ್ಮ ಮನೆಯನ್ನು, ನಮ್ಮ ಕುಟುಂಬವನ್ನು, ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಲ್ಲಿಸ್ಕೊಂಡಿದ್ದಾರೆ ನಮ್ಮ ಕುಟುಂಬವನ್ನು ಅನ್ನೋದೇ ಗೊತ್ತಿಲ್ಲ. ಬರೀ ನಮ್ಮ ಕುಟುಂಬವನ್ನು, ನಮ್ಮ ತಂದೆ ತಾಯಿ ಆ ತ್ಯಾಗ, ಆ ಬಲಿದಾನ, ಆ ನಿಂತಿರೋದು. ನಮ್ಮ ಮಕ್ಕಳು ನಮ್ಮ ಕುಟುಂಬ, ನಮ್ಮ ಮಕ್ಕಳು ನಮ್ಮ ಕುಟುಂಬ, ಹೀಗಿರಬೇಕು ಹಾಗಿರಬೇಕು, ಬೆವರು ಸುರಿಸಿ ರಕ್ತ ಬಸದು ಅಲ್ಲೊಂದು ಗೂಡು ಕಟ್ತಾರೆ, ನಮಗೊಂದು ಮದುವೆಗಳು ಮಾಡಿಸ್ತಾರೆ, ನಮಗೊಂದು ಸೇಫ್ಟಿ ಕೊಡ್ತಾರೆ, ನಮಗೊಂದಷ್ಟು ಮದುವೆ ಹೆಸರಿನಲ್ಲಿ ಒಂದಷ್ಟು
ವ್ಯವಸ್ಥೆ ಮಾಡ್ತಾರೆ. ನಮ್ಮ ನಂತರ ನಮ್ಮ ಮಗನನ್ನ ನಮ್ಮ ಮಗಳನ್ನು ಕಾಪಾಡಲಿಕ್ಕೆ ಒಬ್ಬ ರಕ್ಷಕ ಇರಬೇಕು, ರಕ್ಷಕಿ ಇರಬೇಕು ಅಂತ ತಾಯಿ ತರದೇ ಒಂದು ಹೆಣ್ಣನ್ನು ತಗೊಬರ್ತಾರೆ, ತಂದೆ ತರದ್ದೇ ಒಂದು ಹುಡುಗನನ್ನು ತರ್ತಾರೆ. ಅವನಷ್ಟೇ ಪ್ರೀತಿಸ್ತಾನ, ಗೌರವ ಕೊಡ್ತಾನ, ಕಾಪಾಡ್ತಾನ, ಇದೆಲ್ಲ ನೋಡ್ತಾರೆ. ಬರೀ ಒಂದು ಕುಟುಂಬದ ತಗೊಳ್ಳಿ, ಇಡೀ ದೇಶ. ಇವತ್ತಿನ ಜನ್ರೇಷನ್ಗೆ ಆ ಭಾವನೆಗಳಿಲ್ಲ ಮಗು, ನೋಡ್ತೇನಲ್ವಾ, ತುಂಬಾ ಕಷ್ಟ. ಗೊತ್ತೇ ಇಲ್ಲ ವಾಟ್ ಈಸ್ ರಿಪಬ್ಲಿಕ್ ಡೇ ಅಂತ ಹೇಳಬಲ್ರು. ಚದುರುವಾಗ ಆಗೋಗ್ಬಿಟ್ಟಿತ್ತು ಎಲ್ಲ. ಅಂಥದ್ರಲ್ಲಿ ನಮ್ಮ ನಾಯಕರುಗಳು ಸಮಾಲೋಚನೆ ಮಾಡಿ ಕರೆದು ಒಗ್ಗೂಡಿಸಿ ನಿಮ್ಗೆ ಏನೇನು ಬೇಕು ನೀವು ಇರೋವರೆಗೂ. ಇವತ್ತು ಮೈಸೂರು ಸಂಸ್ಥಾನ ನೋಡಿ, ಅವ್ರಿಗೊಂದು ರಾಯಲ್ಟಿ ಪ್ಯಾಲೇಸು, ಇನ್ನೊಂದು ಆ ಒಂದು ದಸರಾ ಉತ್ಸವ ಇರ್ಬೋದು, ನಾಡದೇವಿಯ ಉತ್ಸವ ಇರ್ಬೋದು, ಎಲ್ಲ ನಿಮ್ಮ ಮೂಲಕನೇ ಇರುತ್ತೆ. ಬಟ್ ನೀವು ರಾಜರು, ಆದರೆ ಪ್ರಜಾಪ್ರಭುತ್ವವೇ ದೊಡ್ಡದು. ಇನ್ನು ರಾಜರುಗಳು ಇಲ್ಲ, ಜನಗಳಿಂದ ಆಯ್ಕೆ, ಜನರಿಗೋಸ್ಕರ, ಜನರಿಗಾಗಿ ಅನ್ನತಕ್ಕಂಥ ಒಂದು ನಿಯಮ. ಹ್ಯಾಟ್ಸ್ ಆಫ್ ಟು ನಮ್ಮ ನಾಯಕರುಗಳು, ನಮ್ಮ ಸಂವಿಧಾನ. ಅದರ ಹಿಂದ್ಗಡೆ ಎಷ್ಟೋ ದೊಡ್ಡ ಶಕ್ತಿಗಳು ನಿಂತು ನಮ್ಮನ್ನ ಇಷ್ಟು ಕಾಪಾಡಿಟ್ಟಿದ್ದಾರೆ ಅಂತ ಎಲ್ಲ ನಾಯಕರುಗಳಿಗೆ ನಮಿಸೋಣ. ಪ್ಲೀಸ್, ಈ ಒಂದು ಪ್ರಜಾಪ್ರಭುತ್ವದ ತುಂಬ ಒಂದು ದೊಡ್ಡ ಉತ್ಸವ ಆಯಿತು, ನಾವು ಗರ್ವ ಪಡಬೇಕು. ನೀವೇನೂ ಇಲ್ಲ ಮಕ್ಕಳೇ, ಹೇಳ್ಕೊಳ್ಳೋಕ್ಕೆ ನನಗೆ ಸಂಕೋಚ ಆಗುತ್ತೆ. ನೀವು ಗಮನಿಸಿ ನೋಡಿ, ಪರದೇಶದಲ್ಲಿ ನಮ್ಮ ತನ ಏನಾಗ್ಬಿಟ್ಟಿದೆ ಇವತ್ತು ಅನ್ನತಕ್ಕಂಥದ್ದು. ನಗು ಬರುತ್ತೆ ನನಗೆ. ಬೇರೆ ಊರಿನಲ್ಲಿ, ಬೇರೆ ದೇಶದಲ್ಲಿ ಒಂದು ಮದುವೆ ಫಂಕ್ಷನ್ ಆಯಿತು, ಮದುವೆ ಅಂತಾನೆ ಇಟ್ಕೊಳ್ಳಿ, ಒಂದು 400 ಇನ್ವಿಟೇಷನ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಆಯ್ತಾ? ಬರೋರು ಒಂದು 170 ಜನ, 170ರಿಂದ 180 ಜನ. ಗಿಫ್ಟ್ಗಳು ಎಷ್ಟು ಬರುತ್ತೆ ಗೊತ್ತಾ? ಒಂದು ಹೆಚ್ಚು ಕಡಿಮೆ ಒಂದು 160 ಗಿಫ್ಟ್ಗಳು. ಬರೋರು 170 ಜನ, ಇನ್ವಿಟೇಷನ್ ಕೊಡೋದು 200, ಬರೋದು 170, ಗಿಫ್ಟ್ಗಳು 160. ನಮ್ಮ ಭಾರತದಲ್ಲಿ ಫಂಕ್ಷನ್ ಆಯಿತು, ಮದುವೆ ಫಂಕ್ಷನ್ ಅಂತ ಇಟ್ಕೊಳ್ಳಿ, ಇನ್ವಿಟೇಷನ್ 200 ಕಾರ್ಡ್ ಕೊಡಿ, ಬರೋರು 400 ಜನ. ನನಗೊಂಥರ ನಾಚಿಕೆ ಆಗುತ್ತೆ, ಸಂಕೋಚ ಆಗುತ್ತೆ. ನಮ್ಮ ಈ ಒಂದು ಕೆಳಮಟ್ಟದ ಯಾವ ಮಟ್ಟದಲ್ಲಿದ್ದೇವೆ ಅಂತ. 200 ಪತ್ರಿಕೆ ಹಂಚಿದ್ರೆ 400 ಜನ ಬಂದರು, ಬಂದರು, ಎಸ್, ನೋ ಇಶ್ಯೂ. ಗಿಫ್ಟ್ಗಳು ಎಷ್ಟು ಜನ ಕೊಟ್ಟರು ಗೊತ್ತಾ? ಒಂದು 40-50 ಜನ ಕೊಟ್ಟಿರ್ತಾರೆ. ಬಂದಿರೋರು 500 ಜನ, ಗಿಫ್ಟ್ಗಳು 40ರಿಂದ 50 ಜನ. ಅದ್ರ ಮೇಲೆ ತಮಾಷೆ ಏನ್ ಗೊತ್ತಾ? ಜೋ ಹೇಳಬಾರ್ದ, ನಾಚಿಕೆಪ್ಪ. ಒಂದು ಕಡಿಮೆ ಅಂದ್ರೂ ಒಂದು 50ರಿಂದ 60 ಪ್ಲೇಟುಗಳು ಮಿಸ್ಸಿಂಗ್ ಆಗಿರುತ್ತೆ. ಒಂದು 100-150 ಸ್ಪೂನುಗಳು, ಲೋಟುಗಳು ಮಿಸ್ಸಿಂಗ್ ಆಗಿರುತ್ತೆ ಫಂಕ್ಷನ್ ಅಲ್ಲಿ. ಬೇರೆ ಊರಿಗೂ ನಾವು ಎಂಥದ್ದು ನಮ್ಮ ಅಷ್ಟು ಒಂದು ಕೆಳಮಟ್ಟದ ಆಲೋಚನೆ. ಬದುಕು ನಿಜವಾಗ್ಲೂ ಹೇಳ್ತಾನೆ, ಬರೀ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕ್ಬೇಕು ನಾವು. ಆದ್ರೂ ಇದೆಲ್ಲ ಇಂಥ ಒಂದು ತರಲೆಗಳು ಮಾಡ್ತೇವೆ ನಾವು, ಇಂಥ ತರಲೆ ಕೆಲಸ. ಯೋಚನೆ ಮಾಡಿ ನೋಡಿ, ಎಲ್ಲಿಗೆ ಬಂದ್ಬಿಟ್ಟಿದೆ ಮಕ್ಕಳೇ, ಎಲ್ಲಿಗೆ ಬಂದು ಬಿಟ್ಟಿದೆ ನಮ್ಮ ಆಲೋಚನೆ, ನಮ್ಮ ಚಿಂತನೆ. ನಾವೆಲ್ಲರೂ ಸಾಯೋಕೆ ಬಂದಿರೋದು. ಇಷ್ಟು ಕೆಳಮಟ್ಟದಲ್ಲಿ ಬದುಕಬೇಕ? ಬಾಚ್ಕೊಂಡು, ದೋಚ್ಕೊಂಡು, ಮನಸ್ಸಿಗೆ ನೋವು ಕೊಟ್ಟು ಆ ಹಿರಿಯರಿಗೆ, ಹೆತ್ತವರಿಗೆ, ಕುಟುಂಬದವರಿಗೆ ಯೋಚನೆ ಮಾಡಿ ನೋಡಿ. ನಮ್ಮ ಮೇಲೆ ಎಷ್ಟೋ ಆಸೆಗಳು. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಎಷ್ಟೋ ಜನ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಒಂದು ಹೆಸರಿಟ್ಟಿರ್ತಾರೆ. ನಾನು ನೋಡಿದ್ದೇನೆ, ಕನಸು ಅಂತ ಹೆಸರಿಟ್ಟಿರ್ತಾರೆ. ನಾನು ನೋಡಿದ್ದೇನೆ, ಕನಸು, ಮನಸ್ಸು, ಮಾನಸ, ಅಮರ್ ಅಂತ. ಸಾರಥಿ ಅಂತ ಹೆಸರಿಟ್ಟಿರ್ತಾರೆ ಗೊತ್ತಾ? ಸೇತುಪತಿ ಅಂತ ಇಡ್ತಾರೆ ಗೊತ್ತಾ? ವಿಜಯ ಅಂತ ಹೆಸರಿಡ್ತಾರೆ ಗೊತ್ತಾ? ಒಂದೊಂದು ಹೆಸರು ನೆನಪಿಟ್ಟುಕೊಳ್ಳಿ.
ಅವರ ಏನೋ ಒಂದು ಹುಡುಕಾಟದಲ್ಲೇ ಆ ಹೆಸರಿಟ್ಟಿರ್ತಾರೆ. ಅವ್ರಿಗೆ ಸಿಗದ್ದು ಇಲ್ಲ, ಸಿಗಬೇಕಾಗಿರೋದು ಅವ್ರಿಗೆ ಕೊಡಬೇಕಾಗಿರೋದು. ಒಂದು ಮಗುಗೆ ಒಂದು ತಾಯಿ ವಾತ್ಸಲ್ಯ ಅಂತ ಹೆಸರಿಟ್ಟಿದ್ದಾರೆ. ಆ ಮಗುಗೆ ಅದ್ರ ಬಗ್ಗೆಯೇ ಗೊತ್ತಿಲ್ಲ. ಶಿ ಕಮ್ಸ್ ಅಂಡ್ ಕಂಪ್ಲೇಂಟ್ಸ್, ದೇ ಡೋಂಟ್ ಲವ್ ಮೀ. ವಾತ್ಸಲ್ಯ ಸುಮ್ಮನೆ ಹೆಸರಿಟ್ಟಿಲ್ಲ ಮಕ್ಕಳೇ. ದಯೆಯೇ ನಮ್ಮ ಧರ್ಮದ ಮೂಲವಯ್ಯ. ಒಂದು ತಂದೆ ತಾಯಿ ತಮ್ಮ ಮಗುವಿಗೆ ಇಡುವ ಒಂದೊಂದು ಹೆಸರಿನಲ್ಲೂ ಅವರ ಒಂದು ನೋವಿದೆ, ಭಾವನೆಗಳಿದೆ, ದುಃಖವಿದೆ, ಕನಸುಗಳಿದ್ದಾವೆ. ತಮಗೆ ಸಿಗದ ಕನಸು, ತಮಗೆ ಆ ಒಂದು ನನಸಾಗದ್ದು ಮಕ್ಕಳ ಮೂಲಕ ಆಗಬೇಕು ಅಂತ ಬದುಕನ್ನೆಲ್ಲ ಈ ಥರ ಸೆರಗು. ಅಯ್ಯೋ ನನ್ನವ್ವ ನನಗೆ ಗೊತ್ತಿದೆ. ನನ್ನ ಗುರುಗಳಮ್ಮ ಬದುಕಿದ ರೀತಿ ನಾನು ನೋಡಿದ್ದೇನೆ. ಅವ್ವ ಅಂತಿದ್ದೆ, ನಾನು ಅಜ್ಜಿ ಅಂತಿದ್ದೆ, ಈಗಲೂ ಹಾಗೆ ಕರೆಯೋದು ನಾನು. ಆ ತಾಯಿ ಜೀವನ ನಾನು ನೋಡಿದ್ದೇನೆ, ಬದುಕಿದ ರೀತಿ 70 ಆದರೆ ಎಂಥ ಸ್ಥಿತಿ ಬಂದಿತ್ತು ಅಂದರೆ ಒಂದು ಕಾಲ್ಗಟ್ಟಕ್ಕೆ ಮನೆ ಮಾಳಿಗೆ ಸೀಳ್ಕೊಂಡು ಬೆಂಕಿ ಬಿದ್ದಾಗ ಆಗಿತ್ತು. ಊರಿಗೆಲ್ಲ ಅನ್ನ ಇಡೋ ಅನ್ನಪೂರ್ಣೇಶ್ವರಿ ಅವ್ರ ಮನೇಲಿ ನಿತ್ಯ ಅನ್ನದಾನ ನಾನು ನೋಡಿದ್ದೇನೆ. ಪ್ರಸಾದ ತಿಂದಿದ್ದೇನೆ ನಾನೆಲ್ಲಿ ಮರೆಯೋದು? ಪ್ರಸಾದ ತಿಂದಿದ್ದು ಮರಿಬಾರ್ದು. ಅದಕ್ಕೇನೋ ಆ ಧರ್ಮ ಇನ್ನೂ ನನ್ನಲ್ಲಿ ಉಳಿದಿದೆ. ನಾನೇನಾದರೂ ಇವತ್ತು ಒಂದು ಸ್ವಲ್ಪ ಧರ್ಮಬದ್ಧ, ನ್ಯಾಯಬದ್ಧ, ತರ್ಕಬದ್ಧ ಮಾತಾಡ್ತೇನೆ ಅಂದರೆ ಆ ಮನೆಯ ಊಟವೇ, ಆ ಅನ್ನಪೂರ್ಣೇಶ್ವರಿಯ ಮನೆಯ ಊಟವೇ. ಅಂಥ ತಾಯಿ ಒಂದು 30 ರೂಪಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ. ಊರಿಗೆಲ್ಲ ಅನ್ನ ಇಡೋ ತಾಯಿ, ಮಾಂಗಲ್ಯ ಕೊಡೋ ತಾಯಿ, ಮಕ್ಕಳಿಗೆ ಹೇಗೆ ನಿಂತರು ಅಂದರೆ ಕಡೆವರೆಗೂ ನಾನು ನೋಡಿದ್ದಾನೆ ಅವಾಜಿಯನ್ನು, ಆ ಅಜ್ಜಮ್ಮನನ್ನ. ಬಾಯಲ್ಲಿ ಹಲ್ಲುಗಳು ಬಿದ್ದೋಗಿದ್ರು ಕೂಡ ಮಕ್ಕಳ ಮೇಲೇನೆ, ಮೊಮ್ಮಕ್ಕಳ ಮೇಲೇನೆ, ಇನ್ನೆಂಗೆ ಆ ಗುರುಗಳ ಕೈಯಲ್ಲಿ, ಅವ್ರ ಕೈಯಲ್ಲಿ ಆ ಜವಾಬ್ದಾರಿಗಳು ವಹಿಸುವಾಗ ಒಂದೊಂದೇ ಅದರಲ್ಲೊಂದು ಅರ್ಥ ಮಕ್ಕಳೇ. ಅಲ್ಲೊಂದು ವೇಣಿ ಅಂತ ಹೆಸರಿಟ್ಟಿರ್ತಾರೆ, ವೀಣಾ ಅಂತ ಹೆಸರಿಟ್ಟಿರ್ತಾರೆ, ಪರಮೇಶ ಅಂತ ಹೆಸರಿಟ್ಟಿರ್ತಾರೆ, ಪ್ರಕೃತಿ ಅಂತ ಹೆಸರಿಟ್ಟಿರ್ತಾರೆ. ಪ್ರತಿ ಹೆಸರಲ್ಲೂ ಅವರದ್ದೊಂದು ಬಯಕೆ ಇರುತ್ತದೆ, ನೆನಪಿಟ್ಟುಕೊಳ್ಳಿ. ಬದುಕು ಒಂದು ದಿವನದ ಸಾವಿಗೆ ನೋಡಿ ಅವ್ರಿಗೆ ಗೊತ್ತು ಸಾಯ್ತೇವಂತೆ, ಆದರೆ ಬದುಕಿನ ಜೀವನ ಪೂರ್ತಿ ಆನಂದದಿಂದ ತಮಗೆ ಏನು ಸಿಕ್ಕಿದೋ ಬದುಕ್ತಾರೆ, ಮಕ್ಕಳಿಗೋಸ್ಕರನೇ ಬದುಕ್ತಾರೆ. ಅಂಥದ್ದೊಂದು ಧರ್ಮದ ದೇಶ ನಮ್ಮ ಭರತ ಖಂಡ. ಇವತ್ತು ಎಲ್ಲೋ ಬದಲಾಗ್ಬಿಟ್ಟಿದೆ ಮಕ್ಕಳೇ ಆಲೋಚನೆಗಳು. ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು, ಆಸ್ಪತ್ರೆಗಳು ಹೆಂಗಾಗ್ತದೆ ನೋಡಿ. ಅವತ್ತೆಲ್ಲ ಇಷ್ಟು ದೊಡ್ಡ ಆಸ್ಪತ್ರೆಗಳೇ ಇರಲಿಲ್ಲ, ನಾವು ನೋಡೇ ಇಲ್ಲ. ನನಗೆ ಗೊತ್ತಿದ್ದಾಗೆ ನಾವು ಆಸ್ಪತ್ರೆಗಳು ನೋಡಿದವರಲ್ಲ. ಈಗಲೂ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ನಾನು ಸಂಕಟ ಪಡ್ತೀನಿ. ರೆಗ್ಯುಲರ್ ಚೆಕಪ್ಪು, ಮೆಡಿಕಲ್ ಚೆಕಪ್ಪು, ಅದು ಇದು ಇನ್ನೊಂದು ಅಂತ. ಹೆಲ್ತಿ ಥಿಂಕಿಂಗ್, ಹೆಲ್ತಿ ಲಿವಿಂಗ್, ತುಂಬ ಒಳ್ಳೆ ಆಲೋಚನೆ. ಮನುಷ್ಯ ಎಷ್ಟು ಒಳ್ಳೆಯದಾಗಿ ಆಲೋಚನೆ ಮಾಡ್ತಾನೋ. ನಮ್ಮ ಕೈಯಲ್ಲಿ ಧರ್ಮ ಆಗೋಲ್ಲಪ್ಪ, ನ್ಯಾಯವಾಗಿ ಬದುಕೋಣ. ನಮ್ಮ ಕೈಯಲ್ಲಿ ಧರ್ಮ ಆಗೋಲ್ಲ, ಕಷ್ಟವೇ, ತುಂಬ ಕಷ್ಟ. ಶ್ರೀರಾಮಚಂದ್ರರಿಗೆ ಕೌಸಲ್ಯ ದೇವಿ ಹೇಳೋ ಮಾತು, ನೀನು ಆಯ್ಕೆ ಮಾಡಿಕೊಂಡಿರುವ ಈ ರಸ್ತೆ ಅದೊಂದು ಯಾರ ಕೈಯಿಂದಲೂ ಆಗೋಲ್ಲ ರಾಮ, ನೀನು ಮಾತ್ರ ಆಯ್ಕೆ ಮಾಡಿಕೊಳ್ಳಬಲ್ಲೆ. ನನ್ನ ರಾಮ ಹೆಚ್ಚು ಮಾತಾಡ್ತಿರ್ಲಿಲ್ಲ, ನನ್ನ ರಾಮಚಂದ್ರ ಪ್ರಭು ಮಾತಾಡ್ತಿರ್ಲಿಲ್ಲ. ಒಂದು ಮಾತು ಮಾತಾಡಿದ್ರೆ ಅದೇ ವೇದ. ಆದರೆ ಆ ದಾರಿ ಕಲ್ಲು ಮುಳ್ಳಿನ ದಾರಿಯಲ್ಲ, ಬೆಂಕಿಯುಂಡೆಗಳ ದಾರಿ. ನನ್ನ ರಕ್ಷಣೆ ಸದಾ ಇರುತ್ತೆ, ಆಶೀರ್ವಾದ ಇರುತ್ತಪ್ಪ. ನೀನು ಆಯ್ಕೆ ಮಾಡ್ಕೊಬಿಟ್ಟಿದ್ದ, ನೀನು ಬರೋಲ್ಲ ವಾಪಸ್ ಅಂತ ಗೊತ್ತು. ಅದಕ್ಕೆ ರಾಮರನ್ನ ನಾವು ಯಾಕೆ ಕೌಸಲ್ಯಾರಾಮ, ಪಟ್ಟಾಭಿರಾಮ, ದಾಶರಥಿ, ಕೋದಂಡರಾಮ, ಸೀತಾರಾಮ ಇದೆಲ್ಲ ಸೇರಿಸಿ ಹೇಳ್ತೇವೆ ಗೊತ್ತಾ? ಪ್ರಭುರಾಮ. ತಂದೆಯ ಹೆಸರು ಉಳಿಸ್ಕೊಟ್ಟ, ಕುಟುಂಬದ ಹೆಸರು ಉಳಿಸ್ಕೊಟ್ಟ, ಲೋಕಕ್ಕೆ ನಿಂತ ಲೋಕಾಭಿರಾಮ. ನನ್ನ ರಾಮ ಲೋಕಾಭಿರಾಮ. ಇವತ್ತು ನಾವಾಗಿದ್ದೀವ ಮಕ್ಕಳೇ? ಕಷ್ಟ ಧರ್ಮದ್ದು, ನ್ಯಾಯವಾಗಿ ಬದುಕೊಂಡು ಒಂದಷ್ಟು ನ್ಯಾಯ, ಅನ್ಯಾಯ ಬೇಡ. ಇನ್ನೊಬ್ಬರ ಬದುಕು ಕಸಿದು ನೆನ್ಪಿಟ್ಕೊಳ್ಳಿ. ಅಮ್ಮ ಅಪ್ಪನ ಕರುಳು ಬಗೆದು, ನೀವು ನಂಬಲ್ಲ, ಮೊನ್ನೆ 17 ವರ್ಷ
ತುಂಬಿ 18 ವರ್ಷ 4 ದಿನ ಆಗಿರೋದು. ನಂಬ್ತೀರಾ? 18 ವರ್ಷ ತುಂಬಿ 4 ದಿನ. ಬೊಮ್, ಏನು ನ್ಯಾಯವಯ್ಯ. ಅದೇ ದಿನ ಒಂದು ತಾಯಿ ಜೀವ ಬರುತ್ತೆ, ತಂದೆ ಜೀವ ಬರುತ್ತೆ. ಮಗಳು ಹೋಗ್ಬಿಟ್ಟಿದ್ದಾಳೆ ಗುರುಜಿ ಅಂತ ಬ್ರೇಕ್ ಡೌನ್. ಇಲ್ಲಿ ಮಗಳು ಓಡೋಗ್ಬಿಟ್ಟಿದ್ದಾಳೆ ಗುರುಗಳೇ, 4 ದಿನ ಆಗಿದೆ, 18 ತುಂಬಿ. ದಯೆಯೇ ಧರ್ಮದ ಮೂಲವಯ್ಯ. ಇಲ್ಲಿಲ್ವೇ ಇಲ್ಲ. ಭಗವಂತ ಇಂಥ ಬಂಗಾರದಂತ ಮಗುವನ್ನು ಕೊಟ್ಟಿದ್ದಾನೆ ನೋಡಿ. ಎಷ್ಟು ವಿಚಿತ್ರ ಮಕ್ಕಳೇ, ಇಷ್ಟು ಧರ್ಮದ ಮಗು ಅದು. ಧರ್ಮದ ಮಗು. ಆ ತಾಯಿ ತಂದೆ, ನಾನು ಯಾರಿಗೆ ಸಮಾಧಾನ ಹೇಳಲಿ? ಈ ಬಿಟ್ಟು ಹೋದ ಮಗುವನ್ನ ತಾಯಿಯನ್ನು ಸಮಾಧಾನ ಮಾಡ್ಲಾ? ತಾನಾಗಿ ಹೇಳದೆ ಕೇಳದೆ ಮೃತ್ಯು ದೇವತೆಯನ್ನು ಕರೆದುಕೊಂಡು ಹೋದ ಈ ತಾಯಿಯ ಕಣ್ಣೀರು ಒರೆಸಲ್ಲ. ನಿಜ ಮಕ್ಕಳೇ, ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ. ಆದರೆ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಬೇಡಿ. ಯಾಕೆ ಗೊತ್ತಾ? ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ನಾವು ಕಾಯಬೇಕೋ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ಇನ್ನೊಂದು ಜನ್ಮ ನಾನು ಇದೇ ರವಿಶಂಕರ ಹಿಂಗೆ ಬರ್ತಾನೆ. ಕಾಯ್ತಿದ್ದೇವೆ. ರಾಮಕೃಷ್ಣ ಪರಮಹಂಸರು ಮತ್ತೆ ಬರ್ತಾರೆ, ಶಂಕರಾಚಾರ್ಯರು ಬರ್ತಾರೆ, ರಾಮಾನುಜಾಚಾರ್ಯರು ಬರ್ತಾರೆ, ಮಧ್ವಾಚಾರ್ಯರು ಬರ್ತಾರೆ, ವಿವೇಕಾನಂದರು ಬರ್ತಾರೆ, ನನ್ನ ಸರ್ವಜ್ಞ ಬರ್ತಾರೆ, ನನ್ನ ಅಲ್ಲಮ್ಮ ಪ್ರಭು ಬರ್ತಾರೆ. ಬರ್ತಿಲ್ಲ, ಅವ್ರಿಗೂ ಸಾಕಾಯ್ತೇನೋ. ಇರುವುದೊಂದು ಜೀವನ. ಈ ರೀತಿ ಕರುಳು ಬಗದು ತಾನಾಗಿದು ಬಂದಿದೆ. ಹೌದು, ಮೃತ್ಯು ದೇವತೆ ಹೇಳಿ ಬರೋಲ್ಲ. ಅದೊಂದು ಕಾರಣಗಳು ಹುಡುಕ್ತೀವಿ. ನಾನು ಅವತ್ತು ಅರ್ಧ ಗಂಟೆ ಮೊದಲು, 10 ನಿಮಿಷ ಮೊದಲು. ಇಲ್ಲೂ ಅಷ್ಟೇ, 4 ದಿನ. 4 दिन की जिंदगी 4 दिन ही हुआ है ಭಾಗ್ಯ. ಇಷ್ಟೇನಾ? ಎಲ್ಲಿ ನಿಂತಿದ್ದೇವೆ ಮಕ್ಕಳೇ? ಹೆತ್ತವರ ಆಸೆಗೆ ಕೊಳ್ಳಿ ಇಟ್ಟು, ನಂಬಿಕೆಗೆ ಕೊಳ್ಳಿ ಇಟ್ಟು, ಎಲ್ಲೋ ಪ್ರೀತಿ, ಒಂದು ನಂಬಿಕೆ ಬೇಕು ಮಕ್ಕಳೇ. ಪ್ರೀತಿಸಿ, ನಾನೇ ಹೇಳ್ತೇನೆ, ನನ್ನ ಮಾತು ಕೇಳಿ. ಪ್ರೀತಿಯಿಂದ ಜಗತ್ತಿಲ್ಲ. ಆದರೆ ಇನ್ನೊಬ್ಬರ ಬದುಕು ಕಸಿದು, ಇನ್ನೊಬ್ಬರ ಜೀವನ ಕಸಿದು ಬೇಡ ಮಕ್ಕಳ, ಬೇಡ ಮಕ್ಕಳ. ನಿಧಾನ ಮಾಡಿ. ಏನಾಗುತ್ತೆ? ಅವರು ಒಂದು ಕನಸು ಕಟ್ಟಿದ್ರಲ್ವ, ಹೆಸರೇನೇ ಇಟ್ಟಿದ್ದಾರೆ? ಕನಸು, ಪ್ರಕೃತಿ, ಪ್ರತಿಮಾ. ರವಿಶಂಕರ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ, ಅದಕ್ಕೊಂದು ಲೆಕ್ಕ ಇರುತ್ತೆ. ನನ್ನ ಮಗ ಏನೋ ನಮ್ಮ ಮನೆಗೆ ಬೆಳಗ್ತಾನೆ, ಕಾಪಾಡ್ತಾನೆ, ಶಂಕರನ್ ಥರ ಎಲ್ಲ ನುಂಗುತ್ತಾನೆ, ವಿಷ ಗಂಟ್ಲಲ್ಲೇ ಇಟ್ಕೋತಾನೆ, ಕಕ್ಕಲ್ಲ ನನ್ನ ಮಗ ಅಂತ ರವಿಶಂಕರ ಅಂತ ಇಟ್ಟಿರ್ಬೋದು. ಇದೆ ನನ್ನ ಹೆಸರಿನಿಂದ ಇನ್ನೊಂದು ಹೆಸರಿದೆ, ಆ ತಾಯಿ ಜೀವ ಒಂದು ಪ್ರೀತಿಯಿಂದ ಬದುಕ. ಹಾಗೆ ಪ್ರತಿ ಹೆಸರಲ್ಲೂ ಒಂದು ಸುಧಾ ಅಂತ ಹೆಸರಿಟ್ಟಿರ್ತಾರೆ, ಸುಮತಿ ಅಂತ ಹೆಸರಿಟ್ಟಿರ್ತಾರೆ, ಶೋಭನಾ ಅಂತ ಹೆಸರಿಟ್ಟಿರ್ತಾರೆ. ಪ್ರತಿ ಹೆಸರು ಅವರ ಕನಸಾಗಿರುತ್ತೆ. ಅವ್ರಿಗೆ ಸಿಗದ್ದು ನಮ್ಮ ಮಗಳ ಬಾಳಲ್ಲಿ ಶುಭವೇ ಸದಾ ಇರಲಿ ಅಂತ. ಶುಭ, ಶೋಭಾ, ಶೋಭನಾ. ನಮ್ಮ ಜೀವನ ಪೂರ್ತಿ ಭಾರ ನೋಡಿದ್ವಿ, ನಮ್ಮ ಮಗಳಿಗಿರಬಾರದು. ಭಾರತಿ, ಭಾಗ್ಯವತಿ, ಭಾಗ್ಯಲಕ್ಷ್ಮಿ, ಭಾಗ್ಯರಾಜು, ಕೇಶವ, ಸದಾ ಕೇಶವನ ಧ್ಯಾನ ಇರಬೇಕು ಅಂತ ಒಂದು ಹೆಸರು. ಮಂಜುನಾಥ. ಜೀವನ ನಮ್ಮ ಬದುಕು ಮಂಜಾಗಿತ್ತು, ನಮ್ಮ ಮಗಳಿಗಿರಬಾರ್ದು ಅಂತ ಮಂಜುಳಾ, ಮಂಜುನಾಥ. ಆ ದೈವದ ಹೆಸರಲ್ಲೂ ಇರಬೇಕು, ನಾವು ನೋಡ್ತಾ ಇರಬೇಕು ಅಂತ. ಎಲ್ಲಿ ಮಕ್ಕಳೇ, ಎಲ್ಲಿದ್ದೇವೆ ನಾವು? ಯೋಚಿಸಿ ನೋಡಿ. ನಾವು ಪರಕೀಯರಂತೆ ಯೋಚನೆ ಮಾಡೋದು ಬೇಡ, ಆ ಪದ್ಧತಿಗಳು ಬೇಡ, ನಮ್ಮ ಪದ್ಧತಿಗಳು ಇರಲಿ ಮಕ್ಕಳೇ. ನೋಡಿ, ಈ ಒಂದು ಪುಟ್ಟ ಕಥೆಯೊಂದಿಗೆ ಈ ವಾರದ ಒಂದು ಭವಿಷ್ಯ ಆರಂಭ ಮಾಡಿಬಿಡೋಣ ಅಂತ. ಒಬ್ಬ ತುಂಬು ಆಗರ್ಭ ಶ್ರೀಮಂತ ತಂದೆ, ಆಗರ್ಭ ಶ್ರೀಮಂತ ತಂದೆ. ಅಷ್ಟಿಷ್ಟು ದುಡ್ಡಲ್ಲ, ಹೆಸರಲ್ಲ, ಕೀರ್ತಿಯಲ್ಲ, ಎಲ್ಲ ಇದೆ, ಎಲ್ಲ ಇದೆ. ಮಗನ ಮೇಲೆ ಕೇಸ್ ಹಾಕ್ತಾರೆ. ನನ್ನ ಮಗನಿಂದ ನನಗೆ ಮಾಸಾಶನ ಕೊಡಿಸಬೇಕು ದೊರೆ ಅಂತ. ದೊರೆ, ಮಂತ್ರಿ ಎಲ್ಲರೂ ಆಶ್ಚರ್ಯ. ಅಂತಿಂತ ಶ್ರೀಮಂತ ಅಲ್ಲ, ಆಗರ್ಭ ಶ್ರೀಮಂತ. ಇದೇನಿದು ಮಗನ ಮೇಲೆ ಕೇಸು ಅಂತ ವಿಚಿತ್ರವಾಗಿದೆಯಲ್ಲ ಅಂತ ದೊರೆಯೇ ಬಂದು ಕೂತ್ಕೋತಾರೆ. ಸರಿ, ಮಾಸಾಶನ ಎಷ್ಟು ಕೊಡಬೇಕು ಅಂತ ಅಲ್ಲಿ ಚರ್ಚೆಗಳು.
ಇಷ್ಟೊಂದು ಶ್ರೀಮಂತರಿದ್ರಿ ಯಾಕೆ ಕೊಡಬೇಕು ಅಂತ. ನೋಡಿ ಸ್ವಾಮಿ, ಅದೆಲ್ಲ ಗೊತ್ತಿಲ್ಲ. ಮಗ ಅಂದಮೇಲೆ ನಾನು ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ಬೆಳೆಸಿದ್ದೀನಿ, ಪ್ರೀತಿ ಕೊಟ್ಟಿದ್ದೀನಿ. ನನ್ನ ಕನಸು, ನನಸು, ಮನಸ್ಸು ಎಲ್ಲ ಪಕ್ಕಕ್ಕಿಟ್ಟು ನನ್ನ ಆಸೆಗಳೆಲ್ಲ ನನ್ನ ಮಗನಲ್ಲಿಟ್ಟು ಬೆಳೆಸಿದ್ದೀನಿ, ತ್ಯಾಗ ಮಾಡಿದ್ದೀನಿ ಸ್ವಾಮಿ. ಎಷ್ಟೋ ರಾತ್ರಿ ನಿದ್ದೆಗಳು ತ್ಯಾಗ ಮಾಡಿದ್ದಾನೆ. ಅವನು ಹುಚ್ಚ ಒಯ್ದ್ಬಿಟ್ಟಿದ್ದಾನೆ, ಕಕ್ಕ ಮಾಡ್ಕೊಬಿಟ್ಟಿದ್ದಾನೆ. ಅವನು ನಿದ್ದೆ ಮಾಡಿಲ್ಲ ಅಂದರೆ ಹೇಗೆ ಅಂತ ನನ್ನ ನಿದ್ದೆ ಕೆಡಿಸ್ಕೊಂಡು ಹೀಗೆ ಕುಡಿದ ಹಾಲು ವಾಂತಿ ಆಗಿಬಿಡುತ್ತೆ ಅಂತ ಹಿಂಗೆ ಹಾಕ್ಕೊಂಡು ಹೀಗೆ 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 ಮಾಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ದೀನಿ ಸ್ವಾಮಿ. ನನ್ನ ಮಗನಿಗೆ ಚರ್ಮ ಸುಖ ಆಗಬಾರ್ದು. ಪ್ರತಿ ಒಂದು 10 ನಿಮಿಷಕ್ಕೂ ಅವನ ಚಡ್ಡಿ ಬದಲಾಯಿಸಿದ್ದೀನಿ ಸ್ವಾಮಿ. ಎಳೆ ಮಗು, ಅವನಿಗೆ ಗೊತ್ತಾಗೋಲ್ಲ. ಹುಚ್ಚ ಉಯ್ಕೋಬಿಟ್ರೆ ಅಲ್ಲೆಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತೆ. ನನ್ನ ಮಗಳಿಗೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ನನ್ನ ಮಗನಿಗೆ ಮಾಡಿದ್ದೇನೆ ಸ್ವಾಮಿ. ಅವನಿಗೆ ಗೋಲಿ ಆಡೋದು ಹೇಳ್ಕೊಟ್ಟಿದ್ದೀನಿ ಸ್ವಾಮಿ, ಸೈಕಲ್ ಓಡಿಸೋದು ಆಡ್ಕೊಟ್ಟಿದ್ದೀನಿ ಸ್ವಾಮಿ. ಈ ರೀತಿಯ ತಂದೆ ತನ್ನ ಒಂದು ಮಾಡಿದಂಥ ಸೇವೆಗಳ ಬಗ್ಗೆ ಪಟ್ಟಿ ಹೇಳ್ತಾ ಹೋಗ್ತಾರೆ. ಸ್ಕೂಲ್ಗೆ ಅವತ್ತು ನನ್ನ ಮಗ ನೆಲದಲ್ಲಿ ನಡೆದ್ರೆ ಕಲ್ಲು ಮುಳ್ಳು ಚುಚ್ಚುತ್ತೆ ಅಂತ ಈ ರೀತಿ ಹಿಂಗೆ ಇಟ್ಕೊಂಡು ಭುಜದ ಮೇಲೆ ಹಿಂಗೆ ಕುಂದಿಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗಿದ್ದಾನೆ. ಅವನು ಕೇಳಿದ ತಕ್ಷಣ ಜೇಬಲ್ಲಿ ಒಂದಷ್ಟೇ ದುಗ್ಗಾಣಿ, ಅವತ್ತಿಗೆ ಆತ ಶ್ರೀಮಂತ ಅಲ್ಲ, ದುಗ್ಗಾಣಿ ದುಡ್ಡಿತ್ತು. ಅವನಿಗೋಸ್ಕರ ಎತ್ತಿಡ್ತಿದ್ದೆ. ನಾನು ತಿಂತಿದ್ನೋ ಇಲ್ವೋ, ನನ್ನ ಮಗ ಕೇಳಿಬಿಟ್ರೆ ಇಲ್ಲ ಅನ್ನಬಾರ್ದು. ನನ್ನ ಮಗ ಕೇಳುವ ಮೊದಲೇ ಅದು ಸಿದ್ಧವಿರಬೇಕು ಅಂತ ಇಟ್ಕೊಂಡಿರ್ತಿದ್ದೆ. ಅವನೊಂದೇನೋ ಒಂದು ತಿಂಡಿ ಕೇಳಿದ ತಕ್ಷಣ ಕೊಡಿಸ್ತಿದ್ದೆ. ಆ ಕೆಂಪು ಮಿಠಾಯಿ ಯಾರೋ ಬರೋನು ಗಂಟೆ ಹಿಂಗಲ್ಲ ಆಡಿಸ್ತಾ ಹಿಂಗಂತ ತಿನ್ನಿಸ್ತಿದ್ದೆ. ಅವನು ಕುದುರೆ ಸವಾರಿ ಬೇಕು ಅನ್ನೋವನು, ಒಂಟೆ ಸವಾರಿ ಬೇಕು ಅನ್ನೋವನು, ಆನೆ ಸವಾರಿ ಬೇಕು ಅನ್ನೋವನು. ನನ್ನ ಮಟ್ಟಕ್ಕೆ ಅವನಿಗೋಸ್ಕರ ನಮ್ಮ ಮನೆಯ ಹಿತ್ತಲಲ್ಲಿ ಒಂದು ಪುಟ್ಟ ಗಿಡ ಹಾಕಿದ, ದೊಡ್ಡದಾಯ್ತು, ಮರ ಆಗ್ತಾ ಆಗ್ತಾ ಅವನಿಗೆ ಅದರಲ್ಲಿ ಕುಳಿತು ಉಯ್ಯಾಲೆ ಜೋಕಾಲಿ ಆಡಿಸ್ತಿದ್ದೆ ಸ್ವಾಮಿ. ನನ್ನ ಮಗನಿಗೆ ಉಯ್ಯಾಲೆ ಜೋಕಾಲಿ ಆಡಿಸ್ತಿದ್ದೆ. ಒಂಟೆ ಮೇಲೆ ಕರ್ಕೊಂಡು ಹೋಗೋಕ್ಕೆ, ಆನೆ ಮೇಲೆ ಕರ್ಕೊಂಡು ಹೋಗೋಕೆ ದುಡ್ಡಿರಲಿಲ್ಲ, ವ್ಯವಸ್ಥೆ ಇರಲಿಲ್ಲ. ಆದರೆ ನಾನು ದುಡಿದು ಬಂದು ಸುಸ್ತಾಗಿದ್ರು, ಸೊಂಟ ನೋವಿದ್ರು ಹೀಗೆ ಹೀಗೆ ಅಂತ ಮಾಡ್ತಾ ಅವನನ್ನ ನನ್ನ ಸೊಂಟದ ಮೇಲೆ ಕುಂದರ್ಸ್ಕೊಂಡು ಹೋಗ್ತಿದ್ದೆ. ಅವನಿಗೋಸ್ಕರ ಗಟ್ಟಿಯಾಗಿರ್ಬೇಕು ಅಂತ ಸ್ವಲ್ಪ ದಣಿಯಬಾರ್ದು ಅಂತ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತಿದ್ದೆ, ತಣ್ಣೀರು ಸ್ನಾನ ಮಾಡ್ತಿದ್ದೆ ಸ್ವಾಮಿ. ಅವನಿಗೆ ಬಿಸಿನೀರು ಕಡಿಮೆ ಆಗಬಾರ್ದು ಅಂತ ಸ್ವಾಮಿ. ಅಂತ ನನ್ನ ಮಗನಿಗೆ ಇದೆಲ್ಲ ನಿಂತಿದ್ದಾನೆ. ಆದ್ದರಿಂದ ಅವನು ನನಗೆ ಮಾಸಾಶನ ಕೊಡಬೇಕು. ಅಲ್ಲ, ನಿಮ್ಮ ತಿಂಗಳಿಗೆ ಎಷ್ಟು ಸಂಪಾದನೆ ಇದೆ ಅಂತ. ಅದಿದೆ ಬಿಡಿ ಸ್ವಾಮಿ, 1,00,000 ವರಹ ಇದೆ. ತಿಂಗಳಿಗೆ 1,00,000 ವರಹ ಇದೆ. ಮತ್ತೆ ನಿಮ್ಗೆ ಎಷ್ಟು ಬೇಕು ಅಂತ ಏನೂ ಇಲ್ಲ, ಬರೀ 100 ವರಹ ಕೊಡಬೇಕು. ಇವ್ರಿಗೆ ಆಶ್ಚರ್ಯ, ಎಲ್ಲಿ 100, ಎಲ್ಲಿ 1000, ಎಲ್ಲಿ 10,000, 1,00,000 ಅಂದರೆ 100 ರೂಪಾಯಿ ಕೇಳಿದಾಗೆ ಮಕ್ಕಳು. ಬರೀ 100 ರೂಪಾಯಿ, ತಿಂಗಳಿಗೆ 100 ರೂಪಾಯಿ ಕೊಡಬೇಕು ಅಂತ. ಜಡ್ಜ್ಗೆ, ದೊರೆಗೆ, ಮಂತ್ರಿಗಳಿಗೆ, ಅಲ್ಲಿರೋರಿಗೆಲ್ಲ ತಲೆ ಕೆಡ್ತಿದ್ದೆ. ಪಬ್ಲಿಕ್ಕು ನೋಡ್ತಿದ್ದಾರೆ, ಈ ಮುದುಕನ್ಗೇನು ತಲೆ ಕೆಟ್ಟಿದೆಯಾ? ಮಗನ ಹತ್ರ ಮಾಸಾಶನ, ಇಷ್ಟು ದುಡ್ಡು, ಇಷ್ಟು ದೊಡ್ಡದಾಗಿದ್ರು, ಹೌದು ಕಷ್ಟಪಟ್ಟಿದ್ದೇನೆ ಆತ ಹೇಳುವಾಗ ಎಲ್ಲರ ಕಣ್ಣಲ್ಲೂ ನೀರೇ. ದೊರೆಯ ಕಣ್ಣಲ್ಲೂ ನೀರು, ಮಂತ್ರಿಯ ಕಣ್ಣಲ್ಲೂ ನೀರು. ಆ ಒಂದು ನ್ಯಾಯಾಧೀಶರ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ಆ ಹಿರಿಯ ಮಾರ್ಗದರ್ಶಕರ ಕಣ್ಣು ಕೂಡ ತೇವ ಆಗೋಯ್ತು. ಸರಿ ಆಯಿತು, ಮಗನನ್ನ ಕೋರ್ಟಿಗೆ ಕರೆಸ್ಲಿಕ್ಕೆ ಒಂದು ಡೇಟು, ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಒಂದು ಡೇಟ್ ಹಾಕಿದ್ರು, ಮುಂದಕ್ಕೆ ಹಾಕಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ಕೋರ್ಟ್ ನಿರ್ಧರಿಸಿದ ದಿನ ಮಗ ಬಂದ, ನಿಂತ್ಕೊಂಡು ಮಾಮೂಲಿ ಪ್ರಮಾಣ, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಇನ್ನೇನನ್ನು ಹೇಳುವುದಿಲ್ಲ ಅಂತ ಅಲ್ಲೊಂದು ಭಗವದ್ಗೀತೆ. ನಾವೊಂದು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡ್ತೇವೆ. ಇವತ್ತು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ್ದವರು ಎಲ್ಲ ಸತ್ಯ ಹೇಳ್ತಾರೆ ಅನ್ಕೋಬೇಡಿ. ನಾನು ನೋಡಿದ್ದೇನೆ ಮಕ್ಕಳೇ, ಹೇಳಿದ್ನಲ್ಲ 1 ಮಿಲಿಯನ್ ಪೀಪಲ್ ಹಾರೋಸ್ಕೋಪ್ ನೋಡಿರೋವನ್ನ ನಾನು ನೋಡಿದ್ದಾನೆ. ಬೇಡ ಬಿಡಿ ಆ ಮಾತು, ರಾಮಚಂದ್ರನೇ ನೋಡಿಕೊಳ್ಳಲಿ. ಆಯ್ತಾ? ನೋಡಪ್ಪ, ನಿಮ್ಮ ತಂದೆ ಈ ರೀತಿ ಪ್ರತಿ ತಿಂಗಳು
ಮಾಸಾಶನ ಕೊಡಬೇಕಾಗುತ್ತೆ, ಏನು ಹೇಳ್ತೀಯ ನೀನು ಅಂತ. ಸ್ವಾಮಿ ಅವ್ರಿಗೇನು ಕಡಿಮೆ ಸ್ವಾಮಿ? ಮಗ ಹೇಳಿತು, ಅವ್ರಿಗೇನು ಕಡಿಮೆ? ಎಲ್ಲ ಇದೆ, ಎಲ್ಲ ಇದೆ. ನನ್ನ ಹತ್ರ 100 ರೂಪಾಯಿ ಕೇಳಬೇಕು ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ. ಅವ್ರಿಗೆಲ್ಲ ತಲೆ ಕೆಟ್ಟಿದೆ, ವಯಸ್ಸಾಗಿದೆ, ಅರಳು ಮರಳು ಅಂತಕ್ಕಂಥದ್ದು. ಅಲ್ಲಪ್ಪ, ನಿಮ್ಮ ತಂದೆ ನಿನ್ನ ಹತ್ರ 100 ರೂಪಾಯಿ ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಏನಾದರೂ ರೀಸನ್ ಅದಿದು. ಯಾಕಂದ್ರೆ ಹಿಂದೆ ನಡೆದಂಥ ಆ ಒಂದು ವಾದ ವಿವಾದ, ವಾದ ಪರೀಕ್ಷೆ, ಆ ವಯಸ್ಸಾದ ತಂದೆ ಹೇಳ್ಕೊಂಡಂತ ತನ್ನ ನೋವು, ಸಂಕಟ, ದುಗುಡ, ದುಮ್ಮಾನ, ತ್ಯಾಗ, ಇದನ್ನ ಮಗ ಕೇಳಿರ್ಲಿಲ್ವಲ್ಲ. ಸೊ ಜಡ್ಜಿಗೆ ಸ್ವಲ್ಪ ಎಲ್ಲೋ ಒಂಚೂರು ಅರ್ಥ ಆಗ್ತಿದೆ, ಏನೋ ಇದೆ ಇಲ್ಲಿ, ತಂದೆ ಬಿಡಿಸಿ ಹೇಳ್ತಿಲ್ಲ ಅಂತ. ತಂದೆ ಬಿಡಿಸಿ ಹೇಳ್ತಿಲ್ಲ ಅಂತ. ನಿಮ್ಗೇನಾದ್ರೂ ಗೊತ್ತಾ ನಿಮ್ಮ ತಂದೆ ಯಾಕೆ ಈ ಥರ ಕೇಳ್ತಿದ್ದಾನೆ? ಇಲ್ಲ ಸ್ವಾಮಿ. ಸರಿ, ನ್ಯಾಯಾಧೀಶರು ಇನ್ನೊಂದು ಕಟಕಟೆನಲ್ಲಿ ನಿಂತಿರ್ತಕ್ಕಂಥ ಆ ತಂದೆನ ಕೇಳಿದ್ರು, ಸ್ವಾಮಿ ನಿಮ್ಮ ಮಗನಿಗೆ ಏನು ಗೊತ್ತಿಲ್ಲ ಅಂತೆ, ಎಲ್ಲ ನಿಮ್ಮ ಹತ್ರ ಇದೆ, ನಾನು ಯಾಕೆ ಕೊಡಬೇಕು, ನನ್ನನ್ನು ಯಾಕೆ ಕರೆಸಿದ್ರಿ, ಸುಖ ಸುಮ್ಮನೆ ನನಗೆ ಕೆಲಸ ಕಾರ್ಯ ಇದೆ ಅಂತಿದ್ದಾನೆ. ಅವನಿಗೆ ಅವನ ಹೆಂಡತಿ ಮಕ್ಕಳು, ಅವನ ಜವಾಬ್ದಾರಿಗಳೆಲ್ಲ ಅವ್ನು ಬ್ಯುಸಿ ಆಗಿಬಿಟ್ಟಿದ್ದಾನೆ. ಓಡಾಟಗಳು ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ. ಅದರಲ್ಲಿ ಬೇರೆ ನಿಮ್ಮ ಮಗ ಇರೋದು ಬೇರೆ ಊರಲ್ಲಿ, ಆ ಕೆಲಸದ ಜವಾಬ್ದಾರಿಯಲ್ಲಿ ನಿಂತು ಬಿಟ್ಟಿದ್ದಾನೆ, ಓಡಾಟದ ಜವಾಬ್ದಾರಿಯಲ್ಲಿ. ನೀವು ನೋಡಿದ್ರೆ ಈ ಥರ ಹೇಳ್ತಿದ್ದೀರಿ. ಏನು 100 ರೂಪಾಯಿಗೋಸ್ಕರ ಮಗನನ್ನು ಕೋರ್ಟ್ಗೆ ಹೇಳ್ಕೊಂಡು ಬಂದಿದ್ದೀರಿ, ಮಾಸಾಶನ ಬೇಕು, ಮಾಸಾಶನ ಬೇಕು. ಹಾಗೆ ಆ ದೊಡ್ಡವರು ಹೇಳಿದ್ರಂತೆ, ಪ್ರತಿ ತಿಂಗಳು ನನ್ನ ಮನೆಯ ಕೆಲಸಗಾರರಿಗೆ ನಾನು ಕಡಿಮೆ ಅಂದರೂ 1000 ವರಹಗಳ ಸಂಭಾವನೆ ಕೊಡ್ತೇನೆ, 1000 ರೂಪಾಯಿ ಸಂಭಾವನೆ ಕೊಡ್ತಿದ್ದೇನೆ. ನ್ಯಾಯಾಧೀಶರು ಕೂಡ ಚಕಿತರಾಗ್ಬಿಟ್ರು. ಏನಪ್ಪ ಇದು, 1000 ರೂಪಾಯಿ ಸಂಭಾವನೆ ಕೊಡ್ತಿದ್ದಾರೆ, ಸಂಬಳ ಕೊಡ್ತಿದ್ದಾರೆ ಕೆಲಸಗಾರರಿಗೆ. ಮನೆ ಕ್ಲೀನ್ ಮಾಡೋರು, ಅಡಿಗೆ ಮಾಡೋರು ಎಲ್ಲ ಇರ್ತಾರಲ್ವ, ದೊಡ್ಡವರು ಅಂದಮೇಲೆ ಇರ್ತಾರೆ. ಕೊಡೋ ತಾಕತ್ತಿರುತ್ತೆ, ದೈವ ಕೊಟ್ಟಿರ್ತಾನೆ ಕೆಲವರಿಗೆ. ಕೊಡೋ ಕೈ ಯಾವಾಗಲೂ ಭೂಮಿಯನ್ನೇ ನೋಡಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ 100 ರೂಪಾಯಿಗೆ ಏನಕ್ಕೆ ಸ್ವಾಮಿ ಅಂತ. ಸ್ವಾಮಿ ನೋಡಿ, ಇದು ಹಠ ಅಲ್ಲ, ಇದು ನನ್ನ ಹಕ್ಕು. ನನಗೆ ನನ್ನ ಮಗ ಏನೂ ಇಲ್ಲ, ಪ್ರತಿ ತಿಂಗಳು 10ನೇ ತಾರೀಕು ಮನೆಗೆ ಬಂದು ನನಗೆ 100 ರೂಪಾಯಿ ಕೊಟ್ಬಿಟ್ಟು ಊಟ ತಿಂದ್ಬಿಟ್ಟು ಹೋಗ್ಲಿ ಅಷ್ಟೇ. ಊಟ ತಿಂದು ನನಗೆ 100 ರೂಪಾಯಿ ಕೊಟ್ಬಿಟ್ಟು ಹೋಗ್ಲಿ, 100 ವರಹ ಅಂತ. ಜಡ್ಜ್ ಸಾಹೇಬ್ರಿಗೆ ತಲೆಯೆಲ್ಲ ಕೆಟ್ಟೋಯ್ತು. ಅಲ್ಲ ರೀ, 100 ರೂಪಾಯಿ ಬೇಕು ಅಂತಿದ್ದೀರಾ, ಅವ್ನು ಮನಿ ಆರ್ಡ್ರ್ ಮಾಡ್ತಾನೆ ಬಿಡಿ, ಬ್ಯಾಂಕ್ ಈಗೆಲ್ಲ ಗೂಗಲ್ ಪೇ ಇದೆಯಲ್ಲ, ಮಾಡಿಬಿಡ್ತಾನೆ, ಅದಂತೂ. ಇಲ್ಲ 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 ಅದು ಬೇಡ, ನನ್ನ ಮಗ 10ನೇ ತಾರೀಕು ಬರಬೇಕು. ನಾನು ಎಲ್ಲೇ ಹೋದ್ರು ಮಗ ನೋಡ್ತಿದ್ದಾನೆ, ಇದೇನಿದು ಅಂತ ಎಲ್ಲರೂ ನೋಡ್ತಿದ್ರು. ನಾನು ಯಾವುದೇ ಕೆಲಸ ನಿಮಿತ್ತ ಎಷ್ಟೋ ದೂರ ಹೋಗಿದ್ರು 10ನೇ ತಾರೀಕು ನನ್ನ ಮನೆಗೆ ಬರ್ತಿದ್ದೆ, ತಿಂಡಿ ತಗೊಬರ್ತಿದ್ದೆ ನನ್ನ ಮಕ್ಕಳಿಗೆ. ನನ್ನ ಮಗನಿಗೆ ಎಲ್ಲರಿಗೂ ಕೊಟ್ಟು ನನ್ನ ಮಗನಿಗೆ ನನ್ನ ಕೈಯಾರೆ ತಿನ್ನಿಸ್ತಿದ್ದೆ. ಅವನು ತಿನ್ನಬೇಕು, ಅವನಿಗೊಂದಷ್ಟು ಖರ್ಚಿಗೆ ದುಡ್ಡು ಕೊಡ್ತಿದ್ದೆ. ಪುಸ್ತಕ, ಪೆನ್ಸಿಲು, ಶೂಸು, ಬ್ಯಾಗು, ಇನ್ನೊಂದು ಎಲ್ಲದಕ್ಕೂ. 10ನೇ ತಾರೀಕು ಬಂತು ಅಂದರೆ ಅವನು ಜಿಗಿತಿದ್ದ, ನನ್ನ ಮಗ ಜಿಗಿತಿದ್ದ. ಅಪ್ಪಾಜಿ ಏನೋ ತರ್ತಾರೆ ಅಂತ ನಿದ್ದೆ ಮಾಡ್ತಿರ್ಲಿಲ್ಲ ಅವನು. ಅವನಿಗೆ ದೂರದಲ್ಲಿ ಕೆಲಸ ಇದ್ದು ಬಿಡೋದು. 10ನೇ ತಾರೀಕು ಆದರೆ ಎಲ್ಲಿದ್ರು ನನ್ನ ಮಗ ಅಂತ ಓಡ ಬರ್ತಿದ್ದೆ. ಅದರಿಂದ ನಾನು ಆ ತ್ಯಾಗ ಮಾಡಿದ್ದೇನೆ, ನನ್ನ ಮಗನಿಗೋಸ್ಕರ ಓಡೋಡಿ ಬಂದಿದ್ದೇನೆ. ಇದ್ದು ಎಷ್ಟೇ ತಿಂಗಳಲ್ಲಿ 29 ದಿನ ಒಂದೊಂದು ಸಮಯ ನಾವು ಹೊರಗಡೆ ಇರ್ತಿದ್ದು, 30 ದಿನ ಇರ್ಬೇಕಂತಿತ್ತು, ವರ್ಷ ಪೂರ್ತಿ ಇರ್ಬೇಕಂತಿತ್ತು. ಆದ್ರೆ 10ನೇ ತಾರೀಕು ಬಂತು ಅಂದ್ರೆ ಎಂಥ ದೊಡ್ಡ ಇದಾದ್ರೂ ಸರಿ ನಾನು ಬಂದ್ಬಿಡ್ತಿದ್ದೆ. 10ನೇ ತಾರೀಕು ಬಂದು ನನ್ನ ಮಗನಿಗೆ ಕೊಡ್ತಿದ್ದೆ. ಆದ್ರಿಂದ ನನ್ನ ಮಗ 10ನೇ ತಾರೀಕೆ ಬಂದು ನನಗೆ 100 ರೂಪಾಯಿ ಕೊಡ್ಬೇಕು ಅಂದ್ರೆ ಎಲ್ಲರೂ ನಕ್ಕು ಬಿಡ್ತಾರೆ. ಜಡ್ಜ್ ಸಾಹೇಬ್ರಿಗೂ ಒಂಚೂರು ಮಗನೇ ಬಂದು ಕೊಡ್ಬೇಕು ಅಂತಾರೆ. ಅವನ ಜವಾಬ್ದಾರಿಗಳು ಕಟ್ಕೊಬಿಟ್ಟಿದ್ದಾನೆ, ಓಡ್ತಿದ್ದಾನೆ, ಮಾಡ್ತಿದ್ದಾನೆ. ಇನ್ನೊಂದು ಏನು ವಯಸ್ಸಾದವರು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ನಾನು ಬೇಡ, ನನಗೆ ನನ್ನ ಮಗ 100 ರೂಪಾಯಿ ಕೊಡಬೇಕು, ಅವನ ಮನೆಗೆ ಬಂದು 100 ರೂಪಾಯಿ ಕೊಡಬೇಕು, ಇಷ್ಟೇ ನನ್ನ ಆಸೆ, ಇನ್ನೇನೂ ಇಲ್ಲ. ಅದು ಸಂಜೆನೇ ಬರಬೇಕು, ಸಂಜೆ ಒಂದು 5-6 ಗಂಟೆಗೆ ಬರಬೇಕು. ದೀಪ ಹಚ್ಚಿದ ಮೇಲೆ ಅವನು ಬಂದು ಕೊಟ್ಟು ಹೋಗ್ಲಿ ಅಂತ. ನ್ಯಾಯಾಧೀಶರಿಗೆ ಇದು ಯಾಕೋ ಇಲ್ಲಿ ಏನೋ ಒಂದು ಅಡಗಿದೆ ಅಂತ ಕೇಳಿದ್ರು. ಅಲ್ಲ ಸ್ವಾಮಿ, ಇದು ಯಾಕೆ ಇಷ್ಟೊಂದು ಆಟ?
ಇಲ್ಲ ಸ್ವಾಮಿ, ಅದೆಲ್ಲ ಏನೂ ಇಲ್ಲ. ಸರಿ, ನ್ಯಾಯಾಧೀಶರು ಮಗನನ್ನು ಕೇಳಿದ್ರು. ಆಯಿತು, ನಾನು ಬರ್ತೀನಿ ಅಂತ. 10ನೇ ತಾರೀಕೆ ಬರ್ತೀನಿ, ಸಂಜೆ 5ರಿಂದ 6 ಗಂಟೆಗೆ ಬರ್ತೀನಿ. ಬಂದು ದೀಪ ಹಚ್ಚಿದ ಮೇಲೆ ಅಪ್ಪನಿಗೆ ದುಡ್ಡು ಕೊಟ್ಟು ಹೋಗ್ತೀನಿ ಅಂತ. ಆಯಿತು, ಜಡ್ಜ್ಮೆಂಟ್ ಆಯಿತು. ಅಪ್ಪ ಕೇಳಿದ 100 ರೂಪಾಯಿ ಎಲ್ಲರೂ ತರ ನೋಡ್ತಿದ್ದಾರೆ. ಮಗ ಹೊರಟೋದ. ನ್ಯಾಯಾಧೀಶರು ಹಾಗೇ ಇದ್ರು. ಇನ್ನೂ ಸ್ವಲ್ಪ ಜನಗಳಿದ್ರು, ಮಹಾರಾಜರು ಇದ್ರು. ನ್ಯಾಯಾಧೀಶರು ಕೇಳಿದ್ರು, ಈಗ ಇದು ಕಾನೂನು ಆಯಿತು, ಈಗ ಕಾನೂನು ಪ್ರಕ್ರಿಯೆ ಮುಗೀತು, ಅದಕ್ಕೊಂದು ಸ್ಟಾಂಪೇಡ್ ಆಯಿತು, ನಿಮ್ಮ ಮಗ ಬರ್ತಾನೆ, ನೀವು ಕೇಳಿದಾಗ 100 ವರಹ ಕೊಡ್ತಾನೆ, ಅದರಲ್ಲಿ ಎಂಥದ್ದಿಲ್ಲ. ಅಂದರೆ ಇದು ಯಾಕಿಂತ ಆಟ, ಏನಕ್ಕಿಂಥದ್ದೊಂದು ಆಲೋಚನೆ? ಅದು 10ನೇ ತಾರೀಕೆ ಸಂಜೆನೇ ಬರಬೇಕು. ಕಣ್ಣು ತುಂಬ ನೀರಂತೆ ತಂದೆಗೆ. ನನ್ನ ಮಗನನ್ನು ಅವತ್ತಾದರೂ ತಿಂಗಳಲ್ಲಿ 1 ದಿನವಾದರೂ ನಾನು ನೋಡುತ್ತೇನೆ. ನೋಡಿ, ನನ್ನ ಮಗನನ್ನ ತಿಂಗಳಿಗೆ 1 ದಿನ ಆದರೂ ನೋಡ್ತಾನೆ ಅಂತ ಸ್ವಾಮಿ. ಅವನನ್ನು ನೋಡಿ ಎಷ್ಟೋ ತಿಂಗಳಾಗೋಗಿದೆ. ಅವನು ಮರೆತು ಬಿಟ್ಟಿದ್ದಾನೆ ನೆರಳು ಕೊಟ್ಟ ಮರವನ್ನು. ಇದು ಸತ್ಯ ಮಕ್ಕಳೇ, ನಾವು ಮರೆತೋಗ್ಬಿಟ್ಟಿದ್ದೇವೆ. ನೋಡಿ, ಆ ತಂದೆಯ ತಪನೆ ನೋಡಿ. ಒಂಟಿ ತಂದೆ, ಒಂಟಿ ತಾಯಿ ಅದರಲ್ಲೂ ಬೆಳೆಸಿರ್ತಾರೆ ನೋಡಿ. ನಮಗೆ ಗೊತ್ತಿಲ್ಲ ಮಕ್ಕಳೇ. ಅಮ್ಮನಿಲ್ಲದೆ ನಿಂತ ತಂದೆ, ತಂದೆ ಇಲ್ಲದೆ ನಿಂತ ಅಮ್ಮ, ಅಯ್ಯೋ ಅವರ ತ್ಯಾಗ ಬಲಿದಾನ ಅಂತಿಂಥದ್ದೆಲ್ಲ ನಾವು ಚರ್ಮ ಸುಲಿದು ಕೊಟ್ಟರು ಸಾಕಾಗಲ್ಲ. ಆದರೆ ಮರೆತು ನಾವು ಎದ್ದೋಗ್ಬಿಡ್ತೇವೆ ಮಕ್ಕಳೇ, ಮರೆತು ಎದ್ದೋಗ್ಬಿಡ್ತೇವೆ ಮಕ್ಕಳೇ. ಯೋಚನೆ ಮಾಡಿ ನೋಡಿ. ಆ ತಂದೆ ಅದೇ ಹೇಳೋದು, ಕಣ್ ತುಂಬ ನೀರು ತುಂಬಿಸ್ಕೊಂಡು, ಇನ್ನೇನೂ ಇಲ್ಲ ಮಹಾಸ್ವಾಮಿ, ಅವನಿರೋದು ಆ ಊರು, ಅವನು ಬರೋಲ್ಲ ನನಗೆ ಗೊತ್ತು, ನಮ್ಮಗಳ ಮೇಲೆ ಮಮಕಾರವಿಲ್ಲ ನನಗೆ ಗೊತ್ತು. ಹೀಗಾದರೂ ಮಾಡಿ ಪ್ರತಿ ತಿಂಗಳು 100 ರೂಪಾಯಿ ಹೆಸರಲ್ಲಿ ನನ್ನ ಮಗ ಬಂದಾಗ ಅವನನ್ನು ಕಣ್ತುಂಬ ನೋಡ್ಬೋದು. ಸಂಜೆ 5ರಿಂದ 6 ಅಂತ ಹೇಳಿದ್ದೇನೆ. ಅಷ್ಟೊತ್ತು ಒಂದು ಸ್ನಾನ, ಪೂಜೆ, ದೀಪ ಅಂತ ಆಯಿತು. ಬಂದ, ದುಡ್ಡು ಕೊಟ್ಟ. ಸೊ ಅಪ್ಪನ ಮನೆ, ಬಿಸಿ ಬಿಸಿ ತುಪ್ಪ ಕಣೋ, ಹಾಕಿದೇನೋ ಒಂದು ಮಾಡಿದ್ದೀನಿ ಕಣೋ, ಕಾಳು ಸಾರು ಅಂತಾನೆ ತಿಂತಾನೆ. ಅಷ್ಟೊತ್ತಿಗೆ ಒಂದು 7-7:30 ಆಗುತ್ತೆ. ಟ್ರೈನು ಹೊರಟು ಹೋಗಿರುತ್ತೆ. ಅವನಿಗೆ ಟ್ರೈನ್ ಇಲ್ಲ, ಬೆಳಗ್ಗೆನೇ ಹೋಗ್ಬೇಕು. ನನ್ನ ಮಗ ಅವತ್ತು ರಾತ್ರಿ ಉಳ್ಕೋತಾನೆ ಸ್ವಾಮಿ. ಅದಕ್ಕೆ ಸಂಜೆನೇ ಬರ್ಲಿಕ್ಕೆ ಹೇಳಿದ್ದು. ಬೆಳಿಗ್ಗೆ ಹೋಗ್ತಾನೆ. ರಾತ್ರಿ ಎಲ್ಲ ನನ್ನ ಮಗನನ್ನ ಕಣ್ತುಂಬ ನೋಡ್ತಾ ಕೂತ್ಕೋಬೋದು ಮಹಾಸ್ವಾಮಿ. ಅವತ್ತು ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಸ್ವಾಮಿ. ತಿಂಗಳು ಪೂರ್ತಿ ನಿದ್ದೆ ಮಾಡ್ತೇನೆ. ಅವತ್ತೊಂದು ದಿನ ನಿದ್ದೆ ಕೆಟ್ಟು ನನ್ನ ಮಗನನ್ನ ನೋಡ್ತಾ ಕೂತ್ಕೋತಾನೆ ಅಂತ. ಮಹಾರಾಜರಿಂದ ಹಿಡಿದು ನ್ಯಾಯಾಧೀಶರಿಂದ ಹಿಡಿದು ಎಲ್ಲರ ಕಣ್ಣಲ್ಲೂ ನೀರಂತೆ. ಸತ್ಯವೇ ಮಕ್ಕಳೇ, ಇವತ್ತು ಹಿರಿಯರಿಗೆ ನಮ್ಮ ದುಡ್ಡು ಬೇಕಿಲ್ಲ, ಅವ್ರಿಗೆ ದುಡ್ಡು ಬೇಕಿಲ್ಲ. ಅವ್ರಿಗೆ ಬೇಕಿರೋದು ಒಂದು ಮಮತೆ, ಒಂದು ವಾತ್ಸಲ್ಯ. ನೀವು ನಂಬಲ್ಲ, ಇಮಿಡಿಯೇಟ್ ಆ ಮಹಾರಾಜ ಏನ್ ಮಾಡ್ತಾರೆ ಗೊತ್ತಾ? ಸಟ್ ಅಂತ ಹೇಳಿಬಿಟ್ಟು ಅವರನ್ನು ನಿರ್ಧಾರಕ್ಕೆ ಬರ್ತಾರೆ. ವಯಸ್ಸಾದ ತಾಯಿ ಅಲ್ಲಿದ್ದಾಳೆ ಊರಲ್ಲಿ, ಅಲ್ಲೆಲ್ಲೋ ರಾಜ್ಯಪಾಲನೆ ಮಾಡ್ತಾ ಇಲ್ಲಿ ಡಿಲ್ಲಿಲಿ ಕೂತಿದ್ದೀನಿ. ಮಡೆಟ್ ಫ್ಲೈಟ್ ಇಟ್ಕೊಂಡು ಓಡೋದ್ರಂತೆ. ಆ ಕಾಲಕ್ಕೆ ರಾಜ ಕುದುರೆಲೋ ಇನ್ನೊಂದ್ರಲ್ಲೋ ಹೋದ. ಅಮ್ಮನ ಜೊತೆ ಒಂದು ರಾತ್ರಿ, ಒಂದು ದಿನ ಇತ್ತು ಬಂದಂತೆ. ನಂಬಲ್ಲ, ನ್ಯಾಯ ಹೇಳಿದಂಥ ನ್ಯಾಯಾಧೀಶರು ಇಮ್ಮಿಡಿಯೇಟ್ 3 ದಿನ ರಜಾ ತಿಂಗಳಿಗೆ. ತನ್ನ ವಯಸ್ಸಾದ ತಂದೆ ತಾಯಿಯನ್ನ ನೋಡಿ. ಇದು ಒಂದು ನಿದರ್ಶನ, ಎಷ್ಟು ಜನಗಳ ಬಾಳಿನಲ್ಲಿ ಬದುಕು, ಸೇನಾಪತಿಯಿಂದ ಹಿಡಿದು ಮಂತ್ರಿಯಿಂದ ಹಿಡಿದು. ನಿಮಗೂ ಯಾಕೆ ಈ ಕತೆ ಹೇಳ್ತಿದ್ದೇನೆ ಅಂದರೆ, ನಾನೊಬ್ಬ ಒಟ್ಟು ಕುಟುಂಬಸ್ಥ ಮಕ್ಕಳೇ. ನೀವು ನಂಬಲ್ಲ, ನಾನೊಬ್ಬ ಒಟ್ಟು ಕುಟುಂಬಸ್ಥ. ನನಗೆ ನನ್ನ ಕುಟುಂಬ ಅಂದರೆ, ನನ್ನ ಪರಿವಾರ ಅಂದರೆ ನನಗೊಂದು ಗರ್ವ. ನೀವು ನನ್ನ ಪರಿವಾರ. ಆ ಪರಿವಾರದ ಜೊತೆ ನನ್ನ ಮನೆಯವರು ಇದ್ದಾರೆ. ನೀವು ನನ್ನ ಮನಸ್ಸಿನವರಾದರೆ ನನ್ನ ಮನೆಯವರು ಇದ್ದಾರೆ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ. ಅದಕ್ಕೆ ಮಾರ್ಗೋಪಾಯ. ನಾನು ನೋಡಿ, ನನ್ನ ಅಕ್ಕ ತಂಗಿ ಯಾರನ್ನೂ ಬಿಟ್ಟಿಲ್ಲ. ನನ್ನ ಮಟ್ಟಕ್ಕೆ ಅವ್ರ ಜೊತೆಲಿ ಮಾತಾಡ್ಲಿಕ್ಕಾಗ್ಲಿಲ್ಲ ಅಂದ್ರು ಸಿಕ್ಕಾಗ ಏನೋ ಒಂದು ಅವಕಾಶ ಹುಡುಕ್ತಾನೆ, ನಗಿಸ್ತೇನೆ. ಮನೆ ಹಿರಿಯರು ಸಿಕ್ಕಿದ್ರು, ಏನು ಬಸ್ಸು ಎಲ್ಲೋ ಇತ್ತು, ನಿಮ್ಮ ಹುಲಿ ಅವರು ತುಂಬ ದೊಡ್ಡ ಸಂಸ್ಥೆಯನ್ನ ನೋಡ್ಕೊಂತಿದ್ದಂಥ ಹುಲಿ ಎಲ್ಲೋ ಒಂದು ಸಣ್ಣ ಜಾರು ಪೆಟ್ಟು ಏನೋ ಆಗಿ ಮಂಡಿಗೆ ಇನ್ನೊಂದಕ್ಕೆ ಆ ಹಿರಿ ಜೀವ
ಏನಿದು ಅಂತ ಸಂಕಟವೇ, ಹೃದಯಕ್ಕೆ ನೋವೇ, ಏನ್ ಮಾಡ್ತೀರಾ? ನಾನು ಬದಲಾಗಿಲ್ಲ ಮಕ್ಕಳೇ, ನನ್ನ ಗೆಳೆಯರನ್ನು ಬದಲಾಯಿಸ್ಕೊಂಡಿಲ್ಲ, ನನ್ನ ಕುಟುಂಬವನ್ನು ಬದಲಾಯಿಸ್ಕೊಂಡಿಲ್ಲ, ಈ ವಸುದೈವಕ ಕುಟುಂಬವನ್ನು ಬದಲಾಯಿಸ್ಕೊಂಡಿಲ್ಲ. ಬದಲಾಗಬೇಡಿ ಮಕ್ಕಳು. ಈ ದುಡ್ಡಿನಿಂದ, ಈ ಅಧಿಕಾರದಿಂದ, ಈ ಪದವಿಯಿಂದ ನಿಜ ಹೋಗಿ, ಬಟ್ ಕರುಳು ಬಗೆಯೋ ಹಾಗೆ ನೋವು ಕೊಡಬೇಡಿ. ಅವ್ರು ಬಯಸೋದಿಷ್ಟೇ, ನಮ್ಮ ಮಕ್ಕಳು ನಮ್ಮ ಮುಂದುಗಡೆ ಅವ್ರು ಏನೋ ಒಂದು ನಿರ್ಧಾರ ತಗೋತಾರೆ ಅಂದ್ರೆ ಅದರ ಹಿಂದ್ಗಡೆ ತುಂಬಾ ಒಂದು ಒಳ್ಳೇದು ಯೋಚನೆ ಮಾಡಿರ್ತಾರೆ. ನಾವು ಕೇಳಲ್ಲ ಮಕ್ಕಳೇ. ಸೊ ನೀವು ನಿಮ್ಮ ತಂದೆ ತಾಯಿಗೆ 100 ರೂಪಾಯಿ ಕೊಡ್ತೀರಲ್ವಾ, ಅಟ್ಲೀಸ್ಟ್ ತಿಂಗಳಿಗೊಮ್ಮೆ, ಒಂದು ರಾತ್ರಿಗಾದ್ರು, ಒಂದು ಸಂಜೆಗಾದ್ರು ಮಾಡ್ತೀರಿ ಅಂತ ಅನ್ಕೋತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅನ್ನಕ್ಕಿಂತ ಅಪ್ಪಿಗೆ ಮುಖ್ಯ, ಚಿನ್ನಕ್ಕಿಂತ ಮಮಕಾರ ಮುಖ್ಯ. ನಾವು ಬಂಗಾರ ಹಾಕ್ಕೊಳ್ಳೋದಲ್ಲ, ಅವ್ರ ಹತ್ರ ಒಂದು ಮಮಕಾರವಾಗಿ ಹಿರಿಯರ ಹತ್ರ ಇದ್ಬಿಟ್ರೆ ಸಾಕು. ತಿಂದ್ರ, ಇನ್ನೇನಾದ್ರೂ ಬೇಕಾ, ಹಬ್ಬ ಬರ್ತಿದೆ, ಮೂರಲ್ಲಿ ಸಂತೆ ಅಲ್ವಾ, ಶಿವರಾತ್ರಿಗೆ ಅಲ್ವಾ, ನಂಗೆ ಗೊತ್ತು ಯುಗಾದಿಗೆ ಅಂತ ಸುಮ್ಮನೆ ಫಿಟ್ಟಿಂಗ್ ಬಿಡೋದು. ಸಂಕ್ರಾಂತಿಗೆ ಏನೋ ಒಂದು ಎತ್ತುಗಳೆಲ್ಲ ಓಡಿಸೋದು, ರಾಸುಗಳದು ಸುರು, ಅಪ್ಪನ ಕಣ್ಣು ನೋಡ್ಬೇಕು ಪಳ 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 ಅಂತ. ಈರ್ಭದ್ರ ದೇವಸ್ಥಾನದ ಹತ್ರ ಕಣೋ, ಹಿಂಗೆ ಜಾತ್ರೆ ಅಪ್ಪ, ಶಿವರಾತ್ರಿಗಲ್ವಾ ಜಾತ್ರೆ, ಏನ್ ಚೆನ್ನಾಗಿರುತ್ತೆ, ಈ ಸಲ ಪ್ಲಾನ್ ಮಾಡ್ಕೊಂಡಿದ್ಯಪ್ಪ. ಅವರು ಏನು ಕೇಳಲ್ಲ. ನಾವು ಒಂದ್ ಮಾತು ಹೇಳಿದ್ರೆ ನೀನ್ ಬಾರೋ ಸಾಕು, ನೀನ್ ಬಾರೋ ಸಾಕು. ನಮ್ ಕೈ ನೋಡಲ್ಲ ಮಕ್ಕಳೇ, ತಂದೆ ತಾಯಿ ನಮ್ಮ ಕೈ ನೋಡುವುದಿಲ್ಲ, ನೆನಪಿಟ್ಟುಕೊಳ್ಳಿ. ನಾವು ನೋಡ್ತೇವೆ ಏನ್ ತಂದ್ರು ಅಂತ, ಏನು ತಂದರು ಅಂತ ನೋಡ್ತೇವೆ. ಹೆಂಡತಿ ನೋಡ್ತಾಳೆ 100%. ಬೇಜಾರು ಮಾಡ್ಕೋಬೇಡಿ, ಸತ್ಯವೇ. ನನ್ನ ಗಂಡ ದುಡಿಯೋ ಗಂಡ, ಏನಾದ್ರು ದುಡಿಯೋ ಗಂಡಸು ಮನೆಗೆ ಬರಿಯಲ್ಲಿ ಹೋಗ್ಬಾರ್ದು. ಅದಕ್ಕೆ ಕೈ ನೋಡ್ತಾಳೆ, ನೋಡ್ಬೇಕು, ಅವಳು ಮನೇನ ಕಾಪಾಡ್ಬೇಕಲ್ವ ಅವಳು. ಆದ್ರೆ ಅಮ್ಮ ಅಪ್ಪ ಹಾಗಲ್ಲ. ಮಕ್ಕಳು ಅಷ್ಟೇ, ಅಪ್ಪಾಜಿ ಏನೋ ತರ್ತಾರೆ, ಮಿಠಾಯಿ ತರ್ತಾರೆ ಅಂತ, ಬೊಂಬೆ ಮಿಠಾಯಿ ತರ್ತಾರೆ ಅಂತ. ನೀವೆಲ್ಲ ಬೊಂಬೆ ಮಿಠಾಯಿ ತಿಂದಿದ್ದೀರೋ ಇಲ್ವೋ ಗೊತ್ತಿಲ್ಲ, ನಾನು ತಿಂದಿದ್ದೀನಿ. ಅಯ್ಯೋ, ನಮ್ಮ ಕಾಲಕ್ಕೆ ಅದು 2 ಪೈಸೆ 3 ಪೈಸೆ ಹಿಂಗೆ ಕಟ್ಬಿಟ್ಟು ಕೆಂಪುಗೆ ವಾಚ್ ಥರ ಡಿಸೈನ್ ಮಾಡಿ, ನಿಮಗೆ ಗೊತ್ತಿಲ್ಲ ಅದರ ಆನಂದವೇ ಬೇರೆ. ನೀವು ಬಿಟ್ಟಿಲ್ಲ ನಮ್ಮ ಅಪ್ಪನ ಜೊತೆ, ನೀವು ನಂಬಲ್ಲ, ಮನೆಯಲ್ಲಿ ಜೋರ್ ಮಳೆ ಬಂತು ಅಂದ್ರೆ ಅಪ್ಪ ತುಂಬಾ ಕಡಕ್ ಚಾಯ್. ಅಮ್ಮ ದೋಣಿ ಮಾಡಿಬಿಟ್ಟು ನಾವು ಬಿಡ್ತಿದ್ವಿ. ದೋಣಿ ಮಾಡೋದು ನೀವು ಕಲ್ತಿದ್ದೀರೋ ಇಲ್ವೋ ಪೇಪರಲ್ಲಿ. ನಮ್ಮ ಹತ್ರ ಒಂದು ಕ್ಯಾಮ್ರಾ ಇತ್ತು, ಅದನ್ನ ತೆಗೆದು ಕ್ಲಿಕ್ ಅಂದ್ರೆ ಸಾಕು ಫೋಟೋ ಹೊಡಿಯೋದು. ಫೋಟೋ ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಪೇಪರಲ್ಲೇ ಕ್ಯಾಮ್ರಾ ಮಾಡ್ತಿದ್ವಿ, ಹಿಂಗಂದ್ರೆ ಕ್ಲಿಕ್ ಅಂತ. ಅಯ್ಯೋ, ಒಂದಲ್ಲ ಎರಡಲ್ಲ, ಈ ನಮ್ಮ ಒಂದು ನಾದಮಯ ಲೋಕ, ನಮ್ಮ ಹಿರಿಯರ ಜೊತೆ ನಾವಿದ್ದಂಥದ್ದು. 100 ರೂಪಾಯಿ ಕೊಡ್ತೀರಲ್ವಾ ನಿಮ್ಮ ಹಿರಿಯರಿಗೆ, ನಿಮ್ಮ ತಂದೆ ತಾಯಿಗೆ. ಕೃಷ್ಣ. ಮೂಲ ನಕ್ಷತ್ರದ ಈ ಒಂದು ಪ್ರಭಾವದ ಈ ವಾರ ಮೇಷರಾಶಿ ಕುಜ ಬದಲಾವಣೆ ಆಗಿದ್ದಾನೆ ಮಕ್ಕಳೇ. ದಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್, ನನಗೆ ತುಂಬಾ ಇಷ್ಟ. ಬುಧನ್ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ತುಂಬಾ ಸಿಕ್ಕಾಬಟ್ಟೆ ಚುರುಕಾಗಿ ಯೋಚನೆ ಮಾಡ್ತಿರ್ತಾನೆ. ಅದರಲ್ಲೂ ಗುರು ಸಾರದಲ್ಲಿದ್ದಾನೆ, ಗುರು 2ನೇ ಮನೆಯಲ್ಲಿದ್ದಾನೆ. ದಟ್ ಇಸ್ ಆಲ್ಸೋ ಬ್ಯೂಟಿಫುಲ್. ಆ ಗುರು ವಿಶೇಷವಾಗಿ ಚಂದ್ರನ್ ಸಾರದಲ್ಲಿ ಇರೋದ್ರಿಂದ ಇನ್ನೂ ಒಳ್ಳೆಯದೆ, ಸುಖಕಾರಕನ ಸ್ಥಾಯಿ. ಅದರಿಂದ ವರಿ ಮಾಡೋದು ಬೇಡ. ಒಂಚೂರು ಅಳುಕ್ ಅನ್ಸುತ್ತೆ, ಬೇರೆ ಬೇರೆ ನಾನಾ ಆಲೋಚನೆಗಳು ಮಾಡಿಸ್ತಕ್ಕಂಥದ್ದು ಅನ್ಸುತ್ತೆ. ಮಾಡ್ತೀವ, ರೀಚ್ ಆಗ್ತೀವ. ಹೌದು, ಕುಜ ನೋಡಿ, ಬುಧನನ್ನ ಒಂದು ರೀತಿ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂಥದ್ದೊಂದು ಭಾವ. ಅದಕ್ಕೆ ಮಿಥುನ್ ರಾಶಿಯವರು, ಕನ್ಯಾ ರಾಶಿಯವರು ಬೇಜಾರು ಮಾಡ್ಕೋಬೇಡಿ.
ನೀವು ಪ್ಯೂರ್ಲಿ ಹೆಣ್ತನೇ, ಬಟ್ ಆಗಾಗ ಗಂಡಸ್ತನ ಥರ ಗರ್ಜಿಸ್ತೀರಿ. ನೀವು ಎಷ್ಟೇ ಗಂಡಸರಾಗಿರಿ ಬೇಜಾರು ಮಾಡ್ಕೋಬೇಡಿ. ಮಿಥುನ ರಾಶಿ ಕನ್ಯಾ ರಾಶಿಯ ಗಂಡಸರು ಒಂಚೂರು ಅಳಕೆ, ಹೆಣ್ತನ, ಹೆಣ್ಣಿಗೆ ಅಂಜಿಕೆ, ಮುಂದಾಲೋಚನೆ, ನಾಳಿನ ಬಗ್ಗೆ ಭಯ, ಆತಂಕ, ಸೇವಿಂಗ್ಸು, ಫ್ಯೂಚರು, ರಕ್ಷಣೆ, ಮಾನ ಮರ್ಯಾದೆ, ಗೌರವ, ಲಿಮಿಟ್ಸು, ನೋ ರಿಸ್ಕು, ಇವುಗಳ ಬಗ್ಗೆ ತುಂಬಾ ಯೋಚನೆ ಮಾಡೋದು ಜಾಸ್ತಿ. ಅದಕ್ಕೆ ನೀವು ತುಂಬಾ ಯೋಚನೆ ಮಾಡೋದು ಮಿಥುನ್ ರಾಶಿ. ಮಿಥುನ್ ರಾಶಿನಲ್ಲಿ ಹುಟ್ಟಿದ್ರೆ ಹಾಗೆ. ಗಂಡು ಸ್ವಲ್ಪ ಹೆಣ್ಣಿನ ತರ ಯೋಚನೆ ಮಾಡ್ತಾನೆ, ಹೆಣ್ಣು ಪರಿಪೂರ್ಣ ಹೆಣ್ಣಾಗ್ಬಿಡ್ತಾಳೆ. ಪರಿಪೂರ್ಣ ಹೆಣ್ಣು ಅಂದ್ರೆ ಸ್ವಲ್ಪ ಸ್ವಾರ್ಥಿಯ. ಅಂತ ಒಂದು ಕುಜ ಬುಧನ ಮನೆಯಲ್ಲಿ ಕುಳಿತಿರೋದನ್ನ ಒಂಚೂರು ಸ್ವಾರ್ಥ ಮಟ್ಟದ ಹಾಗೆ ತಲೆ ಕೆಡ್ಸೋದು, ಬೇರೆಯವರು ಇನ್ನೊಂದು. ಬಟ್ ಗುರು ಚಂದ್ರನ್ ಸಾರದಲ್ಲಿರೋದ್ರಿಂದ ಏನು ತೊಂದರೆ ಇಲ್ಲ. ಪುಟ್ಟ ಹೈನುಗಾರಿಕೆಯ ವ್ಯವಹಾರಗಳು, ಹಾಲು, ಬೆಣ್ಣೆ, ತುಪ್ಪ, ಈ ಥರದ ವ್ಯವಹಾರಗಳು, ಪುಸ್ತಕ, ಲೇಖನ, ಬರವಣಿಗೆ, ಪಬ್ಲಿಕೇಶನ್, ಪ್ರಿಂಟಿಂಗ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ತೊಂದರೆ ಏನಿಲ್ಲ. ವೃಷಭ ರಾಶಿ ಸ್ವಲ್ಪ ಕುಜ 2ನೇ ಮನೆಯಲ್ಲಿದ್ದಾನೆ, ಹುಷಾರಾಗಿರಿ. ಮಾತು ಹುಷಾರು. ಗುರು ಬೇರೆ ನಿಮ್ಮ ಮನೆಯಲ್ಲೇ ಇದ್ದಾನೆ. ಗುರುಸಾರದಲ್ಲಿ ಕುಜ ಇರೋದ್ರಿಂದ ವೆರಿ ಕೇರ್ಫುಲ್. ಮನೆಗೋಸ್ಕರ ಸಾಲ, ವಾಹನಕ್ಕೋಸ್ಕರ ಸಾಲ, ಸ್ಟೇಟಸ್ಗೋಸ್ಕರ ಸಾಲ, ಈ ಥರದ್ದು ಮಾಡ್ತಕ್ಕಂಥದ್ದು ಆಗ್ಬಿಡುತ್ತೆ. ಹುಷಾರು. ಮಕ್ಕಳು, ಇನ್ನೊಂದಷ್ಟು ಜವಾಬ್ದಾರಿ, ಇನ್ನೊಂದಷ್ಟು ಕಮಿಟ್ಮೆಂಟು ಅನ್ನತಕ್ಕಂಥ ಭಾವಕ್ಕೆ ಬೀಳ್ತೀರಿ. ಇರ್ಲಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಮಕ್ಕಳೇ, ನೆನ್ಪಿಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ. ನೋಡಿ, ಅಂತ ಒಂದು ಟಾಟಾ ಕಂಪನಿ ಝೂಡಿಯೋ ಅಂತ ಕೇಳಿರ್ತಾರೆ, ಎಲ್ಲೆಲ್ಲೂ ಕಾಣಿಸ್ತಿರುತ್ತೆ. ವೆಸ್ಟ್ ಸೈಡ್ ಅಂತೆಲ್ಲ ಕಾಣಿಸ್ತಿರುತ್ತೆ. 47,000 ಕೋಟಿ ವ್ಯವಹಾರ ನಷ್ಟ ಇಳಿದಿದೆ ಅಂತ. ಅದರ ಅರ್ಥ ಏನು ಗೊತ್ತಾ? ಜನ ಹೋಗ್ತಿಲ್ಲ ಪರ್ಚೇಸಿಂಗ್ಗೆ, ಸಿಕ್ಕಾಬಟ್ಟೆ ಖರ್ಚು ಮಾಡಕ್ ಹೋಗ್ತಿಲ್ಲ, ಉಳಿತಾಯದ್ ನೋಡ್ತಿದಾರೆ. ಉಳಿತಾಯ ನೋಡಿ, ಸುಖ ಸುಮ್ಮನೆ ಇಂಥದ್ದು ಹೋಗ್ಬಿಟ್ಟು ತುಂಬಿಸ್ಕೋಬೇಡಿ. ನಂತರ ಒಂದು ವೈಟ್ ಶರ್ಟ್ ತಗೊಂಬೇಡಿ, ಬೆಟರು. ಕಲರ್ ಹಾಕೊಂಡಾಗ್ಲೇ ತಾನೆ ನಮ್ಮನ್ನ ಎಲ್ಲರೂ ಹೆಂಗ್ ನೋಡೋದು. ನಿನ್ನೆನೂ ಎಲ್ಲೋ ಹಾಕಿದ್ದ, ಇವತ್ತು ಎಲ್ಲೋ ಹಾಕಿದ್ದ, ಡಟ್ಟಿ ಫೆಲ್ಲೋ ಅಂತ. ವೈಟ್ ಹಾಕೊಂಬೇಡಿ. 7 ದಿನನೂ ನಾನು ಇದೇ ಶರ್ಟ್ ವಾಶ್ ಮಾಡಿ ಹಾಕೊಂಡ್ರು ಗೊತ್ತಾಗಲೇ, ಯಾವಾಗ್ಲೂ ಗುರುಗಳು ವೈಟ್ ಶರ್ಟ್ ಎಲ್ಲ ಇರ್ತಾರೆ ಕೂಡ. ದಟ್ಸ್ ಇಟ್. ಅಷ್ಟೇ, ಸಿಂಪಲ್ ಟ್ರಿಕ್ಕು. ಪೆದ್ದುಗಳು ನೀವು. ಅದಕ್ಕೆ ಯೋಚಿಸಿ, ಆಲೋಚಿಸಿ, ಸಮಾಲೋಚಿಸಿ ಅಂತ ಹೇಳೋದು. ಆ ರೀತಿ ನಿಮ್ಮ ಬಜೆಟ್ನ ಈ ವರ್ಷ, ಈ ವಾರವೂ ಸ್ವಲ್ಪ ನೋಡ್ಕೊಂಡು ಮಕ್ಕಳು. ಅನಗತ್ಯ ಈ ಥರದ್ದು ಬರ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆಯ್ತಾ? ಇನ್ನು ಮಿಥುನ ರಾಶಿ. ಕುಜ ನಿಮ್ಮ ಮನೆಯಲ್ಲಿ, ಹುಷಾರಾಗಿರಿ. ತಲೆಗೆಡ್ಸೋನು ಅವನೊಂಥರ ಶಕ್ತಿ. ಸಡನ್ ಆಗಿ ಜೋಶ್ ಎದ್ದು ಬಿಡ್ತು. ನೈ ಚಲೇಗ. ಮಿಥುನ್ ರಾಶಿ ಹೊಡೆದಾಟ, ಬಡದಾಟ, ಗಲಾಟೆ, ಜಗಳ, ಅವೆಲ್ಲ ಹೋಗಲ್ಲ. ಖಂಡಿತವಾಗ್ಲೂ ಮೋಸನೂ ಮಾಡಲ್ಲ, ಬರೋಲ್ಲ ನಿಮಗೆ, ಹೋಗಲ್ಲ ನೀವು. ದಟ್ ಇಸ್ ದೇ. ಬಟ್ ಕುಜ ಬಂದು ಕುಳಿತಿದ್ದಾನಲ್ವಾ, ಬರ್ತೀಯಾ? ಮನೆ ನೋಡಿ, ಯಾರೋ ಪುಣ್ಯಾತ್ಮ ಮನೆ ಹತ್ರ ಏನೋ ಅಣ್ಣಮ್ಮನ್ ಕುಂದಿಸಿದ್ರೆ, ಗಣೇಶನ್ ಕುಂದಿಸಿ, ಅವ್ರೇನೋ ಮಾಡ್ಕೋತಿದ್ರೆ, ಏನ್ರು ಅಂತ ಹೋದ ಅಂದ್ರೆ, ನನ್ಗಿದ್ದು ಬೇಕಿತ್ತು. ಹೀಗೆ ಯಾವಾಗ್ಲೂ ನಮ್ಮ ಬಲ ಹೀಗೆ ಇರುತ್ತೆ, ಹಿಂಗೆ ಇರುತ್ತೆ. ಸಿಕ್ಕಾಕೊಳ್ದೆ ಇರ್ತೀವಿ. ನಾನು ಹೇಳ್ತಲೇ ಇದೆ, ಒಂಟಿಯಾಗಿ ಸಿಕ್ಕಾಕೊಬಿಡ್ತೀವಿ ನಾವು. ನಮ್ಮ ಬಲ ದೇವ್ರು ಕೊಟ್ಟಿರೋದು ಏನ್ ಗೊತ್ತಾ ಮಕ್ಳೇ? ಪೆದ್ದುಗಳು ನೀವು. ನಿಮ್ಗೊಂದು ಕೋಪ ಕೊಟ್ಟಿದ್ದಾನೆ, ಇರಬೇಕು. ನಿಮ್ಗೊಂದು ಸಿಟ್ಟು ಕೊಟ್ಟಿದ್ದಾನೆ, ಇರಬೇಕು. ಎಲ್ರಿಗೂ ಇರಬೇಕು. ಸಿಟ್ಟು, ಕೋಪ, ಹಠ, ಶಕ್ತಿ, ಬಲ, ದರ್ಪ, ಗರ್ವ ಬೇಕು. ಒಳ್ಳೇದ್ ಕಡೆ ಹಾಕಿ ಪೆದ್ದುಗಳ. ಭೂಮಿನ ಅಗಿರಿ. ರೈತರ ಮಗ ನಾವು. ಇನ್ನೊಂದಷ್ಟು ಬೆಳೆ ಹಾಕೋಣ. ಹಂಗ್ ಮಾಡಿ ಕೊಡ್ಲಿ ಹಿಡ್ಕೊಂಡು ಯಾರ ಮೇಲೆ ನಾವು ಹೋದ್ರೆ 4 ಜನ ಸೇರ್ಕೊಂಡ್ಬಿಟ್ರೆ ಅಷ್ಟೇ ತದ್ಕಾಗ್ಬಿಡ್ತಾರೆ. ಅಚ್ಚುಕಟ್ಟಾಗಿ. ಇಂಥದ್ದಿರುತ್ತೆ. ಮಿಥುನಂ ಈ ವಾರ ನಿಮ್ಮನ್ನ ಈ ತರ ಪ್ರಚೋದನೆ ಮಾಡೋದು, ಬೇರೆಯವ್ರು ಬಂದು ನಿಮ್ಮನ್ನ ಟ್ರಿಗರ್ ಮಾಡೋದು, ಹೋಗ. ಬುದ್ಧಿವಂತರು ಜಗಳಕ್ಕೆ ಹೋಗಲ್ಲ. ನೀವು ಯಾವತ್ತಾದ್ರೂ ವೈದಿಕರು ಜಗಳಕ್ಕೆ ಹೋಗಿರೋದು ನೋಡಿದೀರಾ? ವೈದಿಕರು ಸ್ಟ್ರೈಕ್ ಮಾಡಿರೋದು ನೋಡಿದೀರಾ? ತುಂಬಾ ಓದೋರು ಸ್ಟ್ರೈಕ್ ಮಾಡಲ್ಲ. ಅವ್ರಿಗೆ ಗೊತ್ತು ಎಲ್ಲಿ ಬಟನ್ ಒತ್ತಬೇಕು, ಎಲ್ಲಿ ಒತ್ತಬಾರ್ದು, ಯಾವಾಗ ಒತ್ತಬೇಕು, ಹೆಂಗ್ ಒತ್ತಬೇಕು, ಏನ್ ಮಾಡ್ಬೇಕು. ಪೆನ್ನಲ್ಲಿ ಮಾತಾಡ್ತಾರೆ ಅವ್ರು, ಗನ್ನಲ್ಲಿ ಮಾತಾಡಲ್ಲ. ನಾವೆಲ್ಲ ಪೆನ್ನೇ ಇಟ್ಕೊಳ್ಳೋದು. ಪೆದ್ದುಗಳ
ಟೀಚರ್ಸ್ ನೋಡಿ, ನೀವು ಲೆಕ್ಚರರ್ಸ್ ನೋಡಿ, ಪುರೋಹಿತರು ನೋಡಿ, ಹೌದು ಡಾಕ್ಟರ್ಸ್ ನೋಡಿ, ವೆರಿ ರೇರ್. ಯಾವಾಗಂದ್ರೆ ಯಾವಾಗ, ಎಲ್ಲಂದ್ರೆ ಅಲ್ಲಿ ಹರ್ತಾಳ್ಕರು, ಏಕರು, ವೆರಿ ರೇರ್. ಬಟ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಮಾಡಿರ್ತಾರೆ, ಅಲ್ಲಾಡಿಸ್ಬಿಡ್ತಾರೆ, ಗೌರ್ಮೆಂಟೇ ಹತ್ರ ಬರೋಕ್ ಮಾಡ್ತಾರೆ. ನೆನಪಿಟ್ಕೊಳ್ಳಿ. ಹೌದು, ನೀವು ಅಂಥ ಬುದ್ಧಿವಂತರು. ಸುಮ್ಮನೆ ಇಂಥ ಈ ಚಿಲ್ಲರೆ ವ್ಯಕ್ತಿಗಳು ಈ ಗಲ್ಲಿ ಮೇ ಗೋಲಿ ಕೇಳ್ತಾ ಏನ, ಅಲ್ಲಿ ಹೋಗಿ ನಿಮ್ ಶಕ್ತಿನ ಬಿಡ್ಬೇಡಿ. ದಿಲ್ಲಿ ಮೇ ದಿಕ್ಕಾಯಂಗೆ ಅನ್ನಿ, ಕಾ ದಿಕ್ಕಾಯಂಗೆ, ದಿಲ್ಲಿ ಮೇ ದಿಕ್ಕಾಯಂಗೆ. ಅದಿರ್ಬೇಕು ನಿಮ್ ಕೋಪ, ಸಿಟ್ಟು, ಆ ತರ ಇರ್ಬೇಕು. ಇದೆಲ್ಲ ಎಲ್ಲೋ ಹೋಗಿ ಏನೋ ಮಾಡ್ಕೋಬೇಡಿ. ಕೆಲವ್ರು ಹಿಂಗ್ ಮಾಡ್ತಾರೆ, ಅಂಥವ್ರ ಪ್ರಚೋದನೆಗಳು ಬಿಟ್ಬಿಡಿ. ನೋಡಿ, ಒಬ್ಬ ಮೂರ್ಖರ ಜೊತೆಲೇ ಇರೋದು. ನಾವು ಅವನ ಜೊತೆಲಿ ಇದ್ರೆ ನಮ್ಮನ್ನು ಶತಮೂರ್ಖ ಅಂತಾರೆ. ನಮಗೂ ಅದಕ್ಕೂ ಸಂಬಂಧವಿಲ್ಲಪ್ಪ ಅಂತ ಎದ್ಬಿಡಿ ಅಷ್ಟೇ. ನಮ್ ಬಲ, ನಮ್ ಕೋಪ, ನಮ್ ಸಿಟ್ಟು, ನಮ್ ವಿದ್ಯೆ ಮೇಲೆ ಬಿಡೋಣ, ನಮ್ ಬೆಳವಣಿಗೆ ಮೇಲೆ ಬಿಡೋಣ. ಇನ್ನೊಂದು ಅಂತಸ್ ಮನೆ ಕಟ್ಟೋಣ, ಇನ್ನೊಂದು ದೊಡ್ಡ ಕಾರ್ ತಗೊಳ್ಳೋಣ, ಗನ್ ಮ್ಯಾನ್ ಇಟ್ಕೊಳ್ಳೋಣ. ಹಂಗೆ ಯೋಚನೆ ಮಾಡಿ. ನೋಡಿ, ನಮ್ ಕೋಪ ಒಂದಿದೆ, ರೋಡಲ್ಲಿ ಹಿಡ್ಕೊಂಡು ಹೊಡೆದ್ರಿ. ನೀವು ನಂಬಲ್ಲ, ಒಬ್ಬ ಅಧಿಕಾರಿ ಆಗಿದ್ದಾರೆ, ನಾನು ಹೇಳಿದ ಮಾತಿಗೆ, ಪೊಲೀಸ್ ಅಧಿಕಾರಿ, ಹೆಸರು ಹೇಳೋಕೆ ಇಷ್ಟಲ್ಲ. ಆ ಪಾರ್ಟಿ ಕೋಪ, ಆ ಪಾರ್ಟಿ ಸಿಟ್ಟು. ನಾ ಹೇಳಿದೆ 1 ಮೆಡಲ್ ಹೊಡೀರಿ, ನಿಮ್ ತಾಕತ್ತಿದ್ರೆ ಆಗ ಮಾತಾಡ್ರಿ. ನೀವು ನಿಮ್ಮನ್ನ ಕರೆದು ಸರ್ಕಾರವೇ ಸಲ್ಯೂಟ್ ಹೊಡಿಸೋ ಕೆಲಸ ಕೊಡುತ್ತೆ. ಯಾರು ನಿಮ್ಮನ್ನ ಅಂದ್ರು ಅವನು ನೀವು ಬರ್ತಿದ್ರೆ ಸರ್ಕೋ ಅಂತ ದಾರಿ ಬಿಟ್ಟು ಓಡೋಗ್ಬಿಡ್ತಾನೆ ಅವನು. ಇವತ್ತಿಗೂ ಸಿಕ್ಕಾಗೆಲ್ಲ ಆ ತರದ್ದು ಒಂದು ದೈತ್ರು 100 ಜನರಾದ್ರೂ ತಯಾರು ಮಾಡಿದಾನ. ಕೈ ಹಿಡ್ಕೊತಾರೆ, ಗುರುಜಿ ಸಿದಿಸ್ ಹಿಂಗ್ ಬಂದು ಹಿಂಗ್ ಸಲ್ಯೂಟ್ ಹೊಡಿಯೋಗಿ ಅದೆಷ್ಟು ಖುಷಿಯೋ, ಅದೆಷ್ಟು ಖುಷಿಯೋ. ಎಲ್ಲೋ ಪುಣ್ಯಾತ್ಮರ ಜಾತಕಗಳು ಈ ತರ ನಮ್ಮ ಕೈಗೆ ಸಿಕ್ಬಿಟ್ಟಿರುತ್ತೆ. ಅಲ್ಲೊಂದು ಗೈಡೆನ್ಸು ಇಲ್ಲ. ನಮ್ ಕೋಪ ಬೆಟ್ಟಿಂಗ್ ಆಡೋಣ, ಜೂಜಾಡೋಣ, ಸಂಜೆ ಹೋಗಿ ಪಬ್ಬಲ್ಲಿ ಕುಣಿಯೋಣ, ವಡಿ ಬಡಿ ಕುಣಿ ತುಳಿ ಇನ್ನೊಂದು. ಬೆಳವಣಿಗೆಯಲ್ಲಿರಬೇಕು, ಪೆನ್ನಲ್ಲಿರಬೇಕು. ಪೆನ್ನಲ್ಲಿ ಗೆಜೆಟೆಡ್ ಆಫೀಸರ್ ಸೈನ್ ಆಗ್ಬೇಕು ಮಕ್ಕಳೇ ನೀವು. ಇಂಥದ್ದೆಲ್ಲ ಇಲ್ಲ. ಜಾಗ್ರತೆ. ಮಿಥುನಕ್ಕೆಲ್ಲ ಎಲ್ಲಾರ್ಗೂ ಸೇರಿಸಿ ಹೇಳ್ತಿದೆ. ನಿಮಗೂ ಕೋಪ ಒಂದಿರಬೇಕು, ಭಯಂಕರ ಕೋಪ. ಎಸ್, ಯಾಕೆ 50 ಅಗಲದ ಬಾವಿ, 500 ಅಡಿ ಅಗಲದ ಬಾವಿ ಮಾಡಕ್ ಹೋಗ್ತೀರಾ, 50 ಅಡಿ ಆಳ. ಹೋಗಿ 50 ಕಿಲೋಮೀಟರ್ ಬಂಗಾರ ಸಿಗುತ್ತೆ, ವಜ್ರನೂ ಸಿಗುತ್ತೆ. ಹೋಗಿ ಆಗಿರಿ, ಅದು ಮಾಡಿ. ಆ ಭಯಂಕರ ಕೋಪವನ್ನು ಅಲ್ಲಿ ತೋರಿಸಿ. ಕರ್ಕಾಟಕ ರಾಶಿ, ಪ್ರಯಾಣಗಳಲ್ಲಿ ಜಾಗ್ರತೆ, ಓಡಾಟಗಳಲ್ಲಿ ಜಾಗ್ರತೆ, ಕೆಲಸ ಕಾರ್ಯಗಳಲ್ಲಿ ಒಂಚೂರು ತಲೆ ಕೆಡಿಸ್ತಾನೆ. ಜಾಗ್ರತೆ. ಕುಜ ಬೇರೆ ಅಂಜಿಕೆ, ಇಲ್ದಿದ್ದೆಲ್ಲ ಐಡಿಯಾಸು, ಶಾರ್ಟ್ಕಟ್ ಐಡಿಯಾಸು, ಬೇರೆ ಬೇರೆ ಐಡಿಯಾಸು, ಈ ತರದ್ ಮಾಡತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಈ ವಾರ ಚೆನ್ನಾಗಿದೆ. ಬುದ್ಧಿ, ಮೇಧಸ್ಸು, ಆಲೋಚನೆ, ಚಿಂತನೆ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಲೀಗಲ್ಲು, ಜಡ್ಜಸ್ಸು, ಮ್ಯಾನೇಜ್ಮೆಂಟು, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ಪ್ರೀತಿ ಪಾತ್ರರನ್ನ ಭೇಟಿ ಆಗ್ತೀರಿ, ಯಶಸ್ಸನ್ನ ನೋಡತಕ್ಕಂಥ ವಾರ. ತುಂಬಾ ಕ್ರಿಟಿಕಲ್ ಇರ್ತಕ್ಕಂಥ, ಕಾಂಪ್ಲಿಕೇಶನ್ ಇರ್ತಕ್ಕಂಥದ್ದನ್ನೆಲ್ಲ ಭೇದಿಸ್ಕೊಂಡು ಬರ್ತೀರಿ ಈ ವಾರ. ಏನು ಕನ್ಯಾ ರಾಶಿ, ಕುಜ ಬುಧನ್ ಮನೆಗೆ ಬಂದಿದ್ದಾನೆ. ಅಷ್ಟಮಾಧಿಪತಿ ದಶಮ, ಧೈರ್ಯಾಧಿಪತಿ ದಶಮ. ವೃತ್ತಿಯಲ್ಲಿ ಧೈರ್ಯ, ಬಟ್ ಅಲ್ಲೊಂದು ಸ್ಥೈರ್ಯಕ್ಕೂ ಕೂಡ ಒಂಚೂರು ಒಂದು ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ಬಟ್ ಕುಜ ಬುಧನ್ ಮನೆಗೆ ಬಂದಾಗ ಫಿಟ್ನೆಸ್ ಫ್ರೀಕ್ ಆಗೋವ್ರಿಗೆ ತುಂಬಾ ಒಳ್ಳೆಯದು. ಈ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಯೋಗ, ಮೆಡಿಟೇಷನ್, ಜಿಮ್ಮು, ಟೆನ್ನಿಸು, ಬೇರೆ ಬೇರೆ, ಅದು ವಾಟ್ ಎವರ್, ಇಂಡೋರ್ ಗೇಮ್ಸ್ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, ಕಲಿಸೋದಿರ್ಬೋದು, ಕಲಿತಿದ್ದೀರಿ ಇರ್ಬೋದು, ಎರಡಕ್ಕೂ ಒಳ್ಳೇದೇ. ಬ್ಯೂಟಿಫುಲ್. ಟೆಕ್ನಾಲಜಿ ಲೈನಲ್ಲಿ ಇದ್ರಿ ಅಂತೂ ಅಮೇಝಿಂಗ್. ಇವತ್ತು ಸೆಮಿ ಕಂಡಕ್ಟರ್ ಅಂತ ಏನ್ ಮಾತಾಡ್ತೇವೆ, ಅದಕ್ಕೆ ಸಂಬಂಧಪಟ್ಟಂಥದ್ದು ಭಾರತದಲ್ಲಿ ಒಂದು ಕಂಪನಿ ಇರ್ಲಿಲ್ಲ ಒದ್ದಾಡೋರಂತೆ. 27 ಕಂಪನಿಗಳು. ಹ್ಯಾಟ್ಸ್ ಆಫ್ ಟು ನಮ್ಮ ದೊರೆಗೆ. ಕಡಿಮೆ ಅಂದ್ರು 1000 ಜನ ಯೂನಿಕಾರ್ನ್ಸ್, ಕಡಿಮೆ ಅಂದ್ರು 17 ಲಕ್ಷ ಉದ್ಯೋಗಗಳು. ಸುಮ್ಮನೆ ಅಲ್ಲ ಯೂನಿಕಾರ್ನ್ಸ್ಗೆ. ಆ ಸ್ಟಾರ್ಟ್ ಅಪ್ ಕಲ್ಚರ್, ಇನ್ನೊಂದು ನಿಂಗೆ ಏನ್ ಬೇಕು ಪರ್ಮಿಷನ್, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು. ಮಕ್ಕಳೇ, ಟು ಸೇ ದೇ ಆರ್ ಕ್ರಿಯೇಟಿಂಗ್ ಎಂಪವರ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ. 10 ಜನ ಕೆಲಸಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಏನೇನು ಫಂಡಿಂಗ್ ಎಲ್ಲ ಕೊಡ್ತಿದ್ದಾರೆ. ಹೋಗಿ ಹೆಜ್ಜೆ ಇಡಿ, ಗೆಲ್ತೀರಿ. ತುಲಾ ರಾಶಿ,
ಸಪ್ತಮಿ ಭಾಗ್ಯಸ್ಥಾನ, ಬ್ಯೂಟಿಫುಲ್, ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ರೋಡ್ ಡೆವಲಪರ್ಸ್, ರಿಯಲ್ ಎಸ್ಟೇಟ್ ಡೆವಲಪರ್ಸ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿಗೆ ಸ್ವಲ್ಪ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ಒಂಚೂರು ಗಂಟು ನಿಘಂಟು ಮಹಾಗಂಟುಗಳು ಒಂಥರ ಏನೋ ಈ ತರ ಕದಲು ತುಂದ. ಯಾಕಂದ್ರೆ ಕುಜ ಬಂದು ಅಷ್ಟೊಂದಲ್ಲಿ ಕೂತಿದ್ದಾನೆ, ಅದು ಬುಧನ್ ಮನೆಯಲ್ಲಿ. ಇದು ಹೆಂಗೆ ಅಂದ್ರೆ ಸ್ಟ್ರೋಕ್ ಹೊಡೆದು ಮಲಗಿದಾಗ ಇದ್ದೀವಿ, ಸ್ಟ್ರೋಕ್ ಹೊಡೆದಾಗೆ ಸಮಥಿಂಗ್ ಇಸ್ ಲಾಕಿಂಗ್. ಗುರು ಒಬ್ಬ ವಕ್ರವಾಗಿ ಆಶಾದಾಯಕವಾಗಿ ಹಿಂಗೆ ನೋಡ್ತಿದ್ದಾನೆ, ಒಂಚೂರೇ ಚೂರು ಸೂರ್ಯ. ಸೊ ಆದ್ದರಿಂದ ತುಂಬಾ ದೊಡ್ಡ ರಿಸ್ಕಿನ ವ್ಯವಹಾರ, ತುಂಬಾ ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ಇನ್ವೆಸ್ಟ್ಮೆಂಟ್, ಇದನ್ನ ಮಾಡದೇ ಇದ್ರೆ ತುಂಬಾ ತುಂಬಾ ಉತ್ತಮ. ಈ ವಾರ ಎಚ್ಚರಿಕೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಯೋಗಕಾರಕ ಕುಜ, ಭಾಗ್ಯಕಾರಕ ಧನದಲ್ಲಿ, ಬುದ್ಧಿಕಾರಕ ಬುಧ. ಸೊ ಗವರ್ಮೆಂಟ್ ಮಟ್ಟದ ಕೆಲಸ ಕಾರ್ಯ, ಟೆಂಡರ್ಗಳು, ವೆಹಿಕಲ್ ರಿಪೇರಿ, ವೆಹಿಕಲ್ ಸರ್ವಿಸು, ವೆಹಿಕಲ್ ಮೇಂಟೆನೆನ್ಸು, ಬೆಂಕಿ, ಅಗ್ನಿಶಾಮಕ ದಳ, ರಕ್ಷಣಾ ದಳ, ಪೊಲೀಸ್ ದಳ, ಮಿಲಿಟರಿ ದಳ, ಡಿಫೆನ್ಸ್ ದಳ, ಬ್ಯೂಟಿಫುಲ್ ಒಂದು ವಾರವಾಗಿರುತ್ತೆ, ಚೆನ್ನಾಗಿದೆ. ಇನ್ನು ಮಕರ ರಾಶಿ, ಕುಜ 6ನೇ ಮನೆ, ಒಂಥರ ಧೈರ್ಯ ಬಂದಾಗೆ. ನಿಮ್ಮ ಐಡಿಯಾ, ನಿಮ್ಮ ನಾಲೆಡ್ಜು ಅದ್ಭುತವಾಗಿರುತ್ತೆ. ಯಜ್ಞ, ಯಾಗ, ಹೋಮ, ಹವನ, ಪೂಜಾ, ದೇವಿ, ಇದೆಲ್ಲ ಮಾಡಿಸ್ತಕ್ಕಂಥ ಒಂದು ಕೆಲಸ ಕಾರ್ಯ, ದೇವಸ್ಥಾನ ಕಟ್ಸೋದು, ದೇವರ ಕಾರ್ಯಗಳು, ರಾಜ್ಯ ಕಾರ್ಯಗಳು, ರಾಜನಿಗೆ ಮಾರ್ಗದರ್ಶನ, ರಾಜನ ಪಕ್ಕದಲ್ಲಿ ನಿಂತು ಒಂದು ದಾರಿ ತೋರಿಸ್ತಕ್ಕಂಥ ಒಂದು ಕೆಲಸ, ಲೀಗಲ್ ಸಿಸ್ಟಮ್ ಇರ್ಬೋದು, ಪೊಲೀಸ್ ಸಿಸ್ಟಮ್ ಇರ್ಬೋದು, ರಾಜಕೀಯ ಸಿಸ್ಟಮ್ ಇರ್ಬೋದು, ಡಿಫೆನ್ಸ್ ಸಿಸ್ಟಮ್ ಇರ್ಬೋದು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ, ರೈಲ್ವೆ ಡಿಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಅದ್ಭುತ ಯಶಸ್ಸು. ಇನ್ನು ವಿಶೇಷವಾಗಿ ಕುಂಭರಾಶಿ, ಕುಜ ಪಂಚಮಕ್ಕೆ ಸ್ವಲ್ಪ ತಡೆ ಆಗ್ತಾನೆ, ಹುಷಾರಾಗಿದೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ವ್ಯಾಪಾರ ಸ್ವಲ್ಪ ನೋಡ್ಕೊಂಡು. ಕುಜ ಬುಧನ್ ಮನೆಯಲ್ಲಿ ಕೂತಿದ್ದಾನೆ. ಸೊ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಗಾಡಿ ತಗೊಳ್ಳೋದು ಒಂದ್ 3 ತಿಂಗಳು ತಳ್ಳಲಿಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 4 ತಿಂಗಳು, ಜೂನ್ 3 ಬರಲಿ, ಆಮೇಲೆ ನೋಡೋಣ. ಅಟ್ಲೀಸ್ಟ್ ದುಡುಕಬೇಡಿ. ಗುರು ಮೇ 2ನೇ ವಾರ ದಾಟಲಿ. ಕುಜ ಪಂಚಮದಲ್ಲಿ ಕುಳಿತು ಗರ್ಭಪಾತ ಆಗತಕ್ಕಂಥ ಚಾನ್ಸಸ್ಸು, ಮಗು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ, ಗುರು ಬೇರೆ ವಕ್ರ, IVF, ಮಗು ಬೆಳೆದಿಲ್ಲ, ಬೆಳವಣಿಗೆ ಇಲ್ಲ, ಈ ಥರದ್ದೆಲ್ಲ ಆಗತಕ್ಕಂಥದ್ದುಂಟು. ಸ್ವಲ್ಪ ಕಾಯೋಣಂತೆ, ಜಾಗರೂಕತೆ. ಮಿಕ್ಕಂತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ರೆ ಪಬ್ಬು, ಕ್ಲಬ್ಬು, ಸ್ತ್ರೀಯರಿಗೆ ಸಂಬಂಧಿತ ಮೇಕಪ್, ಬ್ಯೂಟಿ ಪಾರ್ಲರು, ಅಲಂಕಾರ, ಒಪ್ಪ ಓರಣ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ವಾರ. ಇನ್ನು ಮೀನ ರಾಶಿ, ಯೋಗಕಾರಕ ಕುಜ ಕೇಂದ್ರದಲ್ಲಿ ಕನ್ಫರ್ಮ್ ಒಂದು ಮನೆ, ಒಂದು ಗಾಡಿ, ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಆದ್ರೂ ಆಗುತ್ತೆ, ಇಲ್ಲ ಮನೆ ಬದಲಾವಣೆ, ಬಾಡಿಗೆ ಮನೆ ಆದ್ರೂ ಬದಲಾವಣೆ, ವಾಹನ ಬದಲಾವಣೆ, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ. ಸ್ವಲ್ಪ ಆತುರವಾಗಿರ್ತೀರಿ, ಸ್ವಲ್ಪ ರಭಸವಾಗಿರ್ತೀರಿ. ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಳೋಕೆ ಕುಜ ಬುಧನ್ ಮನೆಯಲ್ಲಿದ್ದ ಬ್ಯೂಟಿಫುಲ್ ಇಟ್ ವರ್ಕ್ಸ್. ಐ ಹ್ಯಾವ್ ಸೀನ್ ಇಟ್. ಅಟ್ಲೀಸ್ಟ್ ಈ ಕುಂಟೆ ಜಾಗ, 2 ಕುಂಟೆ, 5 ಕುಂಟೆ, 10 ಕುಂಟೆ, ಎಕರೆ, ಕೆಲವರು ತಾಕತ್ತು 100 ಎಕರೆ, 1000 ಎಕರೆ, ಈ ಥರದ್ದೇನಾದ್ರೂ ಸೈಟ್ ತಗೊಳ್ಳೋದಕ್ಕಿಂತ, ಸೈಟ್ ತಗೊಂಡು ಮನೆ ಕಟ್ಟೋದಕ್ಕಿಂತ ಅಲ್ಲೇನೋ ಕಿಟಿಪಿಟಿ ಇಡ್ತಾನೆ. ಬಟ್ ಇನ್ವೆಸ್ಟ್ಮೆಂಟ್ ಇದೆ, ಏನ್ ಮಾಡ್ಲಿ ಗುರುಗಳೇ, ತಗೊಂಡೋಗಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಹಾಕಿಟ್ಬಿಡಿ. 10,000 ಅಡಿ ಈ ತರ ಒಂದು 4 ತಗೊಳ್ಳಿ, ತೊಂದರೆ ಏನಿಲ್ಲ. ಒಂದೇ ಬಾರಿಗೆ ಎಕರೆ ತಗೊಳ್ಳೋಕ್ಕೂ ಕೆಲವರಿಗೆ ಪರ್ಮಿಷನ್ ಇರೋಲ್ಲ, ನೋಡ್ಕೊಂಡು. ಇಲ್ಲ ಶುಕ್ರ ಚೆನ್ನಾಗಿದ್ದಾನೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಟ್ಬಿಡಿ. ಟ್ರಾವೆಲ್ಸ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಆಮಿನೇಷನ್, ವಾಹನ, ವೆಹಿಕಲ್ಲು, ಮೆಷಿನರಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್, ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡದು ಒಟ್ಟರೆ ಸೆಕ್ಯೂರಿಟಿ ಸರ್ವಿಸಸ್, ಬೆಮ್ಮೆಲ್, ರೈಲ್ವೆ, ಈ ಥರದ್ದು ಇರತಕ್ಕಂಥ ದೊಡ್ಡ ವಾಹನಗಳು, ಅಂತ ಒಂದು ಮೆಷಿನರಿ, ತಂತ್ರಾಂಶ, ಯಂತ್ರಾಂಶ, ಮಂತ್ರಾಂಶ ಇರುವಂಥವರಿಗೆ ತುಂಬ ಅದ್ಭುತವಾದ ಪ್ರಗತಿ, ಚೆನ್ನಾಗಿರ್ತಕ್ಕಂಥ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.